ಜ್ಞಾನಿ ಅಂದವನ ಅರಿವೆ ಎಂಬರನು ಅನುಮಾನವೇತನಂಗೆ ತಾನೇ ಸೂಚಿಸುತ್ತಿದೆ. ಹಿತವಿದ ಐತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ವಿರತಿಗೆ ವಿಶ್ವದ ನುತವೆತ್ತ ಶಮೆ ತಾನೇ ಸೂಚನೆ. ಶಮೆಗೆ ಸನ್ಮತವಾದ ಪರಮುಕ್ತಿ ಪದದೊಳಮೆ ಸೂಚನೆ. ಪರಮುಕ್ತಿ ಒಲಮೆಗೆ ಗುರುಸೇವೆ ಸೂಚನೆ. ಗುರುಪಾದ ಸೇವೆಗೆ ವೇದಾರ್ಥ ಸೂಚನೆ. ವರ ವೇದಾರ್ಥಕ್ಕೆ ಶರೀರಾದಿ ನೇತಿಯ ಸೂಚನೆ. ಶರೀರಾದ ನೇತಿಗೆ ತಾನಾರೆಂಬುದೇ ಸೂಚನೆ. ಆರು ನಾನೆಂಬುದಕ್ಕೆ ಸೋಹಂಭಾವನೆ ಸೂಚನೆ. ವಿಚಾರಿತ ಸೋಹಂಭಾವನೆಗೆ ಹವಣಿಸಿದ ಸಾರ ಸುಖ ಸೂಚನೆ. ಸುಖಕ್ಕೆ ನಿತ್ಯ ನಿಜ ನಿರ್ವಿಕಾರ ಗುರು ಶಂಭುಲಿಂಗವಾಗಿರುವುದೇ ಸೂಚನೆ. ಜ್ಞಾನಿ ಅಂದವನ ಅರಿವೆ ಎಂಬರನು ಅನುಮಾನವೇತನಂಗೆ ತಾನೇ ಸೂಚಿಸುತ್ತಿದೆ. ಜ್ಞಾನಿ ಅಂದವನು ಅರಿಬೇಕಂತೀರಿ, ತಿಳಿಬೇಕಂತೀರಿ. ಅಂದ್ರೆ ಮುಕ್ತಿಯ ಕಡೆ ಅಂತಂದ್ರೆ ಹೆಂಗಿರ್ತೈತಿ ಅದನ್ನು ತಿಳಿಬೇಕಂತೀರಿ. ಅದು ತಿಳಿಬೇಕಂದ್ರೆ ಏನಪ್ಪ, ಅವನು ಇರುವಿಕೆ ನೋಡಿಬಿಟ್ರೆ ತಿಳಿಬೇಕು ಅಂತಂದ. ಹೆಂಗದಾನ ಅಂತ ಇರುವಿಕೆ ನೋಡಿಬಿಟ್ರೆ ತಿಳಿಬೇಕು. ಆ ಇರುವಿಕೆ ತಿಳಿಬೇಕಂದ್ರೆ ಅದಕ್ಕೆ ಸಮೀಕರ ಬಂದಿರ್ಬೇಕು. ವಿವಿಧ ಅಧ್ಯಯನ, ವಿವಿಧ ಪುಸ್ತಕಗಳ ಅಧ್ಯಯನ, ಶಾಸ್ತ್ರ ಪುರಾಣಗಳ ಅಧ್ಯಯನ, ಚಿಂತನ ಮಂಥನ ನಡೆದಿರ್ಬೇಕು. ಅಂದರೆ ನಿಮಗೆ ಲಕ್ಷಣಗಳು ಗೊತ್ತಿದ್ರೆ ಗೊತ್ತಿಡೋಕ್ಕಾಗತ್ತೆ. ಆ ಲಕ್ಷಣ ಗೊತ್ತಿಲ್ಲ ಅಂದ್ರೆ ಗೊತ್ತಿಡೋದು ಕಠಿಣ. ನಮ್ದು ಯಾವುದೋ ಒಂದು ವಸ್ತು ಬೇಕಂದ್ರೆ ಅದು ಇಂಥದ್ದೈತಿ, ಇಂಥ ಬಣ್ಣ, ಇಂಥ ಆಕಾರ, ಇಂಥ ರೂಪ ಅಂತ ಗೊತ್ತಿದ್ರೆ ಇದೇ ವಸ್ತುನ ಅಂತ ಹೇಳ್ತೀವಿ. ಅದು ಗೊತ್ತಿರಲಿಲ್ಲ ಅಂತ ಹೇಳೋದಿಲ್ಲ, ನಾನು ಗೊತ್ತೇ ಇಲ್ಲರೂ ಒಂದು ನೋಡಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಆ ಅಪರೋಕ್ಷ ಜ್ಞಾನ ಆಗಿರ್ಲಿಕ್ಕಂದ್ರೆ ಪರೋಕ್ಷ ಜ್ಞಾನವೇ ಇರಬೇಕು. ಅದಕ್ಕೆ ಸಾಮಾನ್ಯವಾಗಿ ಸತ್ಪುರುಷರ ಜ್ಞಾನಿಗಳು ಸಾಮಾನ್ಯವಾಗಿ ತಿಳಿದಿಲ್ಲ. ಯಾರಿಗೆ ಅದರ ಜ್ಞಾನ ಇರ್ತೈತಿ, ಪರೋಕ್ಷ ಜ್ಞಾನರಾಗಿರ್ತೈತಿ, ಅವ್ರಿಗೆ ತಿಳಿತೈತಿ. ಅದಕ್ಕಿಲ್ಲ ಅವ್ರು ಹೇಳ್ತಾರೆ ಅದನ್ನು ತಿಳಿದು ಭಾಳ ಸರಳ ಐತಿ. ಒಂದನೇದ್ದು ಏನಪ್ಪ, ವಿಷಯಗಳಲ್ಲಿ ರತಿಭಾವ ಅಡಗಿರಬೇಕು. ಸಾಮಾನ್ಯ ಮೊದಲೇ ಏನಪ್ಪ ಅಂದ್ರೆ ವಿಷಯಗಳಲ್ಲಿ ಸುಖಬುದ್ಧಿ ಅಥವಾ ಹಪಾಹಪಿ ಉಳಿದಿರಬಾರ್ದು. ಹಿತ ಬಗ್ಗೆ ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ. ದೇಹಕ್ಕೆ ಎಷ್ಟು ಬೇಕು, ಪ್ರತಿಕೂಲ ಎಷ್ಟು, ಅನುಕೂಲ ಎಷ್ಟು ಅಷ್ಟೇ ವಿಚಾರ ಮಾಡಿ ಶರೀರ ಚರ್ಚಾತ್ಕಷ್ಟ ಮಾಡ್ತಿರ್ತಾನೆ. ವಿಷಯಗಳನ್ನು ಹೋಗಬೇಕು ಮಾಡಬೇಕು ಆಸೆ ಉಳಿದಿರೋದು. ಅದಕ್ಕೆ ವಿಷಯಗಳಲ್ಲಿ ವಿರತಿನ ಸೂಚನೆ ಅಂತ ಹೇಳ್ತಾರೆ. ಅಂದರೆ ಸಾಕನ್ನೋ ಭಾವ ಸಹಜವಾಗಿ ಬಂದುಬಿಟ್ಟಿರ್ತದೆ. ಜಗದ ವಿಷಯಗಳನ್ನು ತೊಗೊಂಡು ಏನು ಮಾಡೋದೈತಿ? ಜಗದ ಎಲ್ಲ ವಿಷಯಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ಕೂತಾನ, ವಿಷಯಗಳಿಗೆ ಬಡ್ದಾಡ್ಕೊಂಡು ಕೂತ್ಕೊಂಡಿರ್ತಾನ, ವಿಷಯಗಳನ್ನು ಸಂಗ್ರಹ ಮಾಡಿರ್ತಾನೆ, ವಿಷಯಗಳಿಗೋಸ್ಕರ ಪ್ರಯತ್ನ ನಡೀತೈತಿ. ಅದಕ್ಕೆ ವಿಷಯಗಳಿಗೋಸ್ಕರ ಪ್ರಯತ್ನ ಮಾಡೋದು ಸಾಮಾನ್ಯ ಮಾಡ್ತಿರ್ತಾನೆ. ಜ್ಞಾನಿ ಮಾಡೋದು, ಜ್ಞಾನಿ ವಿಷಯಗಳಿಗೋಸ್ಕರ ಪ್ರಯತ್ನ ಮಾಡೋದು. ಪಡಿಬೇಕನ್ನೋ ಆಸೆ ಇಲ್ಲ ಅವನು ಜಗತ್ತಿನಲ್ಲಿ ಏನೂ. ಯಾಕಂದರೆ ಇದೆಲ್ಲ ನಿಸ್ಸಾರ, ಇದರೊಳಗೆ ಯಾವುದು ಸತ್ವಿಲ್ಲ ಅಥವಾ ಸುಖ ಇಲ್ಲ ಅನ್ನೋ ಭಾವ ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಿ ತಿಳಿದವಾಗ ಮತ್ತೆ ಇದ್ರೊಳಗೆ ಯಾಕೆ ಪ್ರಯತ್ನ ಮಾಡ್ತಾನವ? ಪ್ರಯತ್ನ ಮಾಡೋದಿಲ್ಲ. ಸಾಮಾನ್ಯ ಮಾಡ್ತಾನೆ, ಇದರೊಳಗೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಜ್ಞಾನಿಯ ಲಕ್ಷಣ ಅಂದರೆ ವಿರತಿ ಭಾವ. ವಿಷಯಗಳಲ್ಲಿ ಉದಾಸೀನತೆ, ಪಡೆಯಬೇಕನ್ನೋ ಹಂಬಲಿಲ್ಲ, ಹೊಂದಬೇಕನ್ನೋ ಇಚ್ಛಾ ಇಲ್ಲ, ಅದಕ್ಕಾಗಿ ಹಪಾಪಿ ಅನ್ನೋದಿಲ್ಲ. ಇದು ಅಡಗಿದಾಗ ಶಾಂತ ಉಳಿತು. ಪಡೆಯಬೇಕನ್ನೋ ಆಸೆ ಇತ್ತು, ಶಾಂತತೆ ಹೋಗ್ತದೆ. ಏನು ಪಡೆದ್ರೆ ಏನು ಜಗತ್ತಿನೊಳಗಿದ್ದು ಎಲ್ಲ ನಿಸ್ಸಾರ, ಸತ್ವ ಇಲ್ಲದಂಥದ್ದು ಅಂತ ತಿಳಿದ ಮೇಲೆ ಪಡಿಬೇಕನ್ನೋ ಆಸೆನೂ ಇಲ್ಲ, ಬಿಡಬೇಕನ್ನೋ ಭಾವನೂ ಇಲ್ಲ. ಬಿಡಬೇಕನ್ನೋ ಭಾವನೆ ಯಾಕೆ ಬರೋದಿಲ್ಲ ಅಂದರೆ ಅದನ್ನು ಹಿಡ್ಕೊಂಡೇನೋ ಭಾವನೆ ಇರೋದಿಲ್ಲ. ಯಾರಿಗೆ ಹಿಡ್ಕೊಂಡೇನೋ ಭಾವ ಇರ್ತಾವ ಬಿಡೋಕೆ ಪ್ರಯತ್ನ ಮಾಡ್ತಿರ್ತಾನೆ. ಆ ಭಾವನೆ ಇಲ್ಲದವಾಗ ಹಂಗೆ ಭಾವಾತೀತ ಸ್ಥಿತಿಯನ್ನು ಮುಟ್ಕೊಂಡು ಅವನು ನಿತ್ಯ ಸುಖಿ ಆಗಿರ್ತಾನೆ. ಅದಕ್ಕಿಲ್ಲಿ ಜ್ಞಾನಿನ ನೀ
ಚಂದ ತಿಳಿಬೇಕು, ಅವನು ತಿಳಿಬೇಕತ್ತು ಅಂದ್ರೆ ಇಷ್ಟು ಸೂಕ್ಷ್ಮ ಐತಿ. ಇದನ್ನು ನೀವು ವಿಚಾರ ಮಾಡಿ ತಿಳ್ಕೊ, ಆ ಅನುಭವದಿಂದ ನೋಡ್ಕೊತೋ ಅವ ಜ್ಞಾನಿ ಗೊತ್ತಾಗ. ಅದಕ್ಕೆ ಇದನ್ನ ಲಕ್ಷಣ ಯಾಕೆ ಹೇಳ್ಕೊತ ಹೊಂಟಾರ ಅವರು ಅಂದ್ರೆ, ಮನುಷ್ಯ ಜನ್ಮ ಬಂದ ಮೇಲೆ ಮೋಕ್ಷತ್ವ ಭಾವ ಹುಟ್ಟಿದ ಮೇಲೆ ಗುರುವಿನ ಆಶ್ರಯ ಬೇಕಾಗ್ತದೆ. ಅದಕ್ಕೆ ಸದ್ಗುರುವಿನ ಹೆಂಗೆ ಹುಡುಕೋದು ಅನ್ನೋಂಥ ಪ್ರಶ್ನೆ ಹುಡ್ತದೆ. ಜಗತ್ತಿನ ತುಂಬ ಈಗಲ್ಲ, ಯಾವ ಕಾಲಕ್ಕೂ ಅನಿವಾರ್ಯ ಅಷ್ಟ ಸಿದ್ಧಿಗಳನ್ನು ವಶ ಮಾಡ್ಕೊಂಡವರು ಇದ್ದರು, ಮಂತ್ರತಂತ್ರ ವಿದ್ಯೆಗಳನ್ನು ವಶ ಮಾಡ್ಕೊಂಡಿದ್ರು, ಜಪತಪಾತಿ ಮಾಡುವವರು ಇದ್ದರು. ಇದ್ರೊಳಗೆ ಯಾರನ್ನು ಬೆನ್ನು ಹತ್ತಬೇಕು, ಯಾರನ್ನು ಬಿಡಬೇಕು ಸಂಶಯ ಕಾಡ್ತದೆ ಸಾಮಾನ್ಯನಿಗೆ. ಮುಕ್ತಿ ಇಚ್ಛೆನ ನಿನಗಿತ್ತಂದ್ರೆ ಮುಕ್ತನ ಬೆನ್ನು ಹತ್ಬೇಕು. ನೀವು ಮಂತ್ರತಂತ್ರ ಸಿದ್ಧಿಗಳನ್ನು ತೊಗೊಂಡು ಏನು ಮಾಡಾವಲ್ಲಿ? ಮಂತ್ರತಂತ್ರ ಸಿದ್ಧಿಗಳ ಆಗಿನ ಮಟ್ಟಿಗೆ ವಿಷಯಗಳನ್ನು ಪಡೆಯೋಕೆ ಅನುಕೂಲ ಆಗ್ಬೋದು. ಆ ವಿಷಯಗಳನ್ನು ಪಡೆದ ಮೇಲೆ ಅದರಿಂದ ಏನು ಅವಾಗ ಆ ವಿಷಯಗಳನ್ನು ಪಡಿಬೇಕನ್ನೋ ಇಚ್ಛಾನ ಇಲ್ಲ, ಆ ಸಿದ್ಧಿಗಳಿಗೆ ಮಹತ್ವನ ಇಲ್ಲ. ಕಚ್ಚೋರು ಹೇಳ್ತಿದ್ರು ಅಂತ ಮೇಲೆ ಮನಸ್ಸು ಇಚ್ಛಾ ಮಾಡಿದರೆ ಈ ಎಲ್ಲನೂ ಬಂಗಾರ ತಗಲಿ ಬಡಿಸಿ ಇಡ್ಬೋದು. ನಿಮ್ಮ ಆಶ್ರಮ ಎಲ್ಲ ಬಂಗಾರ ತಗಲಿ ಬಡಿಸ್ತೇನೆ, ಆದರೆ ಅದರ ಅವಶ್ಯಕತೆ ಇಲ್ಲ. ಅದು ಕಡಿಮೆ ಆಗಬೇಕು. ಕಡಿಮೆ ಆದಾಗ ಜ್ಞಾನ ಹತ್ತತಿ, ಹೆಚ್ಚಾದಾಗ ಜ್ಞಾನ ಹತ್ತೋದಿಲ್ಲ, ಅನುಭವ ನಿಲ್ಕೋದಿಲ್ಲ. ಯಾಕೆ ಜ್ಞಾನ ಹತ್ತೋಲ್ಲ ಅಂದ್ರೆ, ಈ ಶರೀರಕ್ಕೆ ಅತಿಯಾದ ಅನ್ನ ಅತಿಯಾದ ಆಶ್ರಯ ಏನು ಒದಗಿಸಿದೆ ಅಂದರೆ ಮುಗುಲ್ಗಿಡಕತ್ತಿ. ಆವಾಗ ಇದಕ್ಕೆ ಸದೇಚ್ಛೆ ಉಳಿದಿಲ್ಲ, ಮುಕ್ತನಾಗಬೇಕನ್ನೋ ಇಚ್ಛಾ ಉಳಿದಿಲ್ಲ. ಇದು ಆಹಾರ ನಿದ್ರೆ ಭಯ ಮೈತುಂದೊಳಗೆ ಮುಳುಗಿ ಬಿಡ್ತದೆ. ಅದಕ್ಕೆ ಇದಕ್ಕೆ ಕಡಿಮೆ ಆಗೋದು. ಕಷ್ಟಗಳು ಬರಬೇಕು ಮನುಷ್ಯನಿಗೆ. ಈ ಸಂಸಾರ ವಿಷಮನ್ನು ತಿಳಿದು ಯಾವ ಕಷ್ಟ ಬಂದಾಗ ತಿಳಿದು, ಎಲ್ಲ ಸರಿ ಇದ್ದಾಗ ಸಂಸಾರ ವಿಷಮ ಅನ್ನೋದಿಲ್ಲ ಯಾರು. ಭಾಳ ಚಂದ ಐತಿ. ಇದಕ್ಕೆ ಕಷ್ಟಗಳು ಬರಬೇಕು, ತೊಂದರೆಗಳು ತಾಪತ್ರೆಗಳು ಬರಬೇಕು. ಅದಕ್ಕೆ ಅವು ಯಾವಾರ ಬಂದವು ಅಂದ್ರೆ ಈ ಮನುಷ್ಯ ಜನ್ಮನ ಉದ್ಧಾರ ಮಾಡೋಕೆ ಬಂದವು ಅಂತ ತಿಳ್ಕೊಬೇಕು. ಜೀವನ ಬರ್ತಾವಲ್ಲ ಸಮಸ್ಯೆಗಳು, ಯಾವ ಸಮಸ್ಯೆ ಇರಲಿ, ಆ ಸಮಸ್ಯೆಗಳು ಬಂದಾವ ಅಂದ್ರೆ ಅದಕ್ಕೆ ಹೆದರಬಾರ್ದು, ಅದಕ್ಕೆ ಅನ್ಸಬಾರ್ದು. ಇದನ್ನು ನಾನು ಉದ್ಧಾರ ಮಾಡೋಕೆ ಬಂದತೆ ಅಂತ ತಿಳ್ಕೊಬೇಕು. ಅಂದಾಗ ಆ ಸಮಸ್ಯೆಗಳು ಸರಳಕತಿ, ಮನುಷ್ಯನ ಜೀವನದ ಉದ್ದೇಶದ ಕಡೆ ಲಕ್ಷ್ಯಕತಿ. ಅದಕ್ಕೆ ಮನುಷ್ಯನಿಗೆ ಸಮಸ್ಯೆಗಳು ಬರಬೇಕು. ಆ ಸಮಸ್ಯೆಗಳು ಬಂದಾಗ ಮನಸ್ಸು ಜಾಗರ ಶುರುವಾಗ್ತದೆ. ಇದರಿಂದ ಪಾರಾಗೋ ಬಗೆ ಹಂಗೆ ಆವಾಗ ಹುಡುಕಾಕಸ್ತೈತಿ. ಮುಕ್ಷತ್ವ ಭಾವ ಹಂಗೆ ಹುಡ್ಕೋದಿಲ್ಲ ರೀ. ಮುಕ್ಷತ್ವ ಭಾವ ಬುದ್ಧಿಗೆ ಮೊದಲು ಹುಟ್ಟಲೇ ಇಲ್ಲ ಮುಕ್ಷತ್ವ ಭಾವ. ಯಾಕಂದ್ರೆ ಅವ್ರ ತಂದೆ ಅವ ಯಾವ ಸಮಸ್ಯೆ ಬರೋದಂಗೆ ನೋಡ್ಕೊಂಡಿದ್ದ. ಯಾವುವು ಕಷ್ಟಕರವಾದಂಥ ವಿಷಯಗಳು ಅವನು ಮುಟ್ಟೋಂಗಿಲ್ಲ. ದುಃಖ ದುಮ್ಮಾನ ಬರುವಂಥ ವಿಷಯಗಳು ಯಾವ ತಿಳಿಸೋಂಗಿಲ್ಲ. ಅದಕ್ಕೆ ಅವನೇನು ಮಾಡಿದ್ದ, ಅವಾಗ ಮೋಕ್ಷತ್ವ ಭಾವದೇ ಆಗಿರಲಿಲ್ಲ. ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ಇದ್ರೂ ಸದ್ಯಕ್ಕೆ ಅದು ಕುಟುದು ಹೇಳ್ಬೇಕಂದ್ರೆ ಒಂದು ಸಮಯ, ಒಂದು ಕಷ್ಟ ಅದು ಬರಬೇಕಾಗತ್ತೆ. ಆವಾಗ ಇದರ ತಾಪತ್ರೆಗಳು ಬಂದಾಗ ಸದ್ಗುರು ನಡೆಸ್ತಾನೆ. ದೇವ್ರ ಗುಡಿಗೆ ಯಾವ ಹೋಗ್ತಾನೆ ಮನುಷ್ಯ? ಕಷ್ಟ ಭಾಳ ತ್ರಾಸ ಮಾಡ್ತಾನೆ. ಹೊಳ ಮೊಳ ಗುಡಿ ಅವನು ಶುರು ಮಾಡ್ತಾನೆ. ಇಲ್ಲ ದೇವರೆಲ್ಲ ಬಿಡ್ಕೊಂಡು ಶುರು ಮಾಡ್ತಾನೆ. ಯಾವ ತ್ರಾಸ ಇರ್ಲಿಕ್ಕಂದ್ರೆ ದಾರಿ ಮೇಲೆ ಕೈ ಮುಗಿದು ಹಂಗೆ. ಹೌದಲ್ಲ, ನನ್ನ ಕೆಲಸನ ಭಾಳ ಅದಾವ ಮಳೆ ಅಂತ ಅದೇ ದಾರಿ ಮೇಲೆ ಆ ಚಪ್ಪಲ್ ಕಡಿತಾನೆ ಇರ್ತಾನೆ, ಹಂಗೆ ಕೈ ಮುಗಿದು ಮಾಡ್ತಿರ್ತಾನೆ. ಕಷ್ಟ ಬಂತೆ ಅಂದ್ರೆ ಒಳಗೆ ಬರ್ತಾನೆ. ಹೌದು, ಮುಕ್ಷತ್ವ ಭಾವ ಬರ್ಬೇಕಾದ್ರೆ ಹಂಗೆ ಬರೋದಿಲ್ಲ. ಮುಕ್ಷತ್ವ ಭಾವ ಬರಬೇಕಂದ್ರೆ ಈ ಸಂಸಾರದೊಳಗೆ ವಿಷಮತೆ ಭಾವ ಹುಟ್ಟಬೇಕು. ಸಂಸಾರ ಇದು ಸರಳ ಇಲ್ಲ, ವಿಷಮ ಐತಿ. ಇದರೊಳಗೆ ತಾಪತ್ರಯಗಳದಾವು. ಇದ್ರು ನಾನು ಅನ್ಕೊಂಡಂಗಿಲ್ಲ, ನಾನು ಅನ್ಕೊಂಡಾಗ ಇರುವುದಿಲ್ಲ ಅನ್ನುವಂಥ ಸತ್ಯದ ಅನುಭವ, ಜೀವನದ ಅನುಭವನ ಅದು. ಅದಕ್ಕೆ ಸಂಸಾರಿಕ ಜೀವನ ಲೋಕೋತ್ತರ ಸಾಧನಕ್ಕೆ ಹೆಂಗೆ ಕಾರಣ ಆಗ್ತದೆ, ಹಿಂಗೆ ಕಾರಣ. ಇದ್ರೊಳಗೆ ಇದ್ದಾಗ ಕರ್ತವ್ಯಗಳು ಬರ್ತಾವೆ.
ಕರ್ತವ್ಯ ಪಾಲನೆ ಮಾಡೋಕೆ ಅಡಚಣೆಗಳು ಬರ್ತಾವೆ. ಆವಾಗ ಜಾಗ್ರ ಶುರು ಆಗ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಇದ್ರೊಳಗೆ ಎಲ್ಲೈತಿ ಸುಖ. ಯಾರ್ಯಾರು ಯಾವ ಪದವಿ ಒಳಗದಾರ, ಯಾವ್ಯಾವ ಸ್ಥಾನದೊಳಗಾದ್ರೆ ಅವ ಕರ್ಮಗಳು ಅವಾಗ ಹೆಚ್ಚಿಗೆ ಆಗಿರ್ತಾವೆ, ವಚ್ಚಿ ಅನಿಸಿರ್ತಾವೆ. ತಂದಿದ್ದಾಗ ಒಂಥರ ಬೇರೆ, ಮಗ ಇದ್ದಾಗ ಒಂಥರ ಬೇರೆ. ಮಗನ ಇದ್ದಾಗ ಆ ಅವಸ್ಥೆ ಒಳಗಿದ್ದಾಗ ಅವಾಗಿನ ಕರ್ಮಗಳು ಬೇರೆ, ಅವಾಗಿನ ಕರ್ತವ್ಯಗಳು ಬೇರೆ. ಅವನ ತಂದೆ ಆದಮೇಲೆ ಅವನ ವ್ಯಕ್ತಿಗೆ ತಂದೆ ಆದಮೇಲೆ ಅವನ ಕರ್ತವ್ಯಗಳು ಬೇರೆ ಆಗ್ತವೆ. ಆ ಕರ್ತವ್ಯಗಳು ಬೇರೆ ಆದಾಗ ಪಾಠಗಳನ್ನು ಕಲಿಸ್ಕೊಂತ ಬರ್ತದೆ ಜೀವನ. ಯಾವಾಗ ನಾವು ಅವನ್ನ ವಿಚಾರ ಮಾಡಿ ನೋಡಿದಾಗ ಅದರೊಳಗೆ ದೋಷಗಳ ಕಾರಣ ಶುರು ಆಗ್ತಾವೆ. ಆ ದೋಷಗಳು ಹೆಚ್ಚಿಸಕ್ಕೆ ಶುರು ಆಗ್ತಾವೆ. ಆ ದೋಷಗಳ ನಿನ್ನಲ್ಲಿ ಮೋಕ್ಷತ್ವ ಭಾವವನ್ನು ಹುಟ್ಟಾಕ್ತಾವೆ. ಅದಕ್ಕೆ ಮನುಷ್ಯತ್ವ ಬಂದ ಮೇಲೆ ಮೋಕ್ಷತ್ವ ಬರಬೇಕಂದ್ರೆ ಈ ಸಂಸಾರಿಕ ಜೀವನ ಏನೈತಲ್ಲ ಇದ್ರೊಳಗೆ ಏರಿಳಿತಗಳು ಬರಬೇಕು. ಒಂದೇ ಸಮಾನ ಇದ್ದರೆ ಅದು ಬರೋದಿಲ್ಲ, ಮತ್ತು ಒಂದೇ ಸಮಾನ ಇದು ಇರೋದಿಲ್ಲ. ಕೆಲವೊಬ್ರಿಗೆ ಬೇಗ ಬರ್ತೈತಿ, ಕೆಲವೊಬ್ರಿಗೆ ಕೊನೆಗೆ ಬರ್ತೈತಿ, ಕೆಲವೊಬ್ರಿಗೆ ಮಧ್ಯೆ ಬರ್ತೈತಿ, ಕೆಲವೊಬ್ರಿಗೆ ಮೊದಲೇಕ ಬರ್ತೈತಿ. ಅದಕ್ಕೆ ಯಾವಾಗ ಬರಲಿಕ್ಕಂದ್ರೆ ಅಂತ್ಯಕಾಲಕ್ಕಂತೆ ಬರ್ತೈತಿ. ನಮ್ಮ ಶರೀರ ಅಂತ್ಯಕಾಲಕ್ಕೆ ಸಿರಿ ಸಂಪತ್ತು ಐತಿ, ಎಲ್ಲ ಐತಿ ಅಂದ್ರೆ ಅಂತ್ಯಕಾಲದಾಗ ಇದು ನೆರಳಾಗ ಶುರು ಮಾಡ್ತೀವಿ. ಅವಾಗರ ವಿಚಾರ ಹೊಳಿತಾವ. ಆದರೆ ಅವಾಗ ಈ ಸಾಧನೆಗೆ ಈ ಶರೀರ ಅವಶ್ಯ ಇದೆ. ಈ ಶರೀರದಿಂದ ಸಾಧನೆ ಮಾಡೋಕ್ಕಾಗೋಲ್ಲ. ಮನುಷ್ಯ ಶರೀರ ಯಾಕೆ ಶ್ರೇಷ್ಠ ಅಂದರೆ ಇದು ಸಾಧನೆಗೆ ಸಾಥ್ ಕೊಡ್ತದೆ. ಇದು ಯಾಕೆ ಸಾಥ್ ಕೊಡ್ತದೆ ಅಂದರೆ ಇದರಲ್ಲಿ ವಿಚಾರ ಮಾಡುವಂಥ ಸಾಮರ್ಥ್ಯ ಐತಿ. ಆ ಸಾಮರ್ಥ್ಯ ಜೀವನ ಪರ್ಯಂತ ಬೇರೆ ಬೇರೆ ವಿಚಾರ ಕಳೆದು ಬಿಡ್ತಿರ್ತಾನೆ. ಅದಕ್ಕೆ ಎಷ್ಟು ಬೇಗ ಇದು ಜೀವನದಾಗ ಎಚ್ಚರಗೊಳ್ತಾನೆ, ಎಷ್ಟು ಬೇಗಗಳ ಜೀವನದಾಗ ಕಷ್ಟಗಳು ಬರ್ತಾವೆ, ಎಷ್ಟು ಬೇಗ ಮೋಕ್ಷತ್ವ ಭಾವ ಹುಡ್ತತಿ, ಅವನ ಧನ್ಯ, ಅವನ ಜೀವನ ಸಾರ್ಥಕ. ಅಂತ್ಯಕಾಲದಾಗ ಈ ಜೀವನ ವಿಷಮ ಐತೆ ಅಂತ ತಿಳಿದ್ರೆ ಉಪಯೋಗ ಆಗೋದು. ಯಾಕಂದ್ರೆ ಅಷ್ಟೊತ್ತಿಗಾಲಿ ಇಂದ್ರಿಯಗಳ ಶೀತಲಾಗಿರ್ತಾವೆ, ಶರೀರ ಸಾಥ್ ಕೊಡ್ತಿರೋದಿಲ್ಲ, ಮನಸ್ಸಿನ ಪ್ರವೃತ್ತಿ ಬೇರೆ ಆಗಿಬಿಟ್ಟಿರ್ತೈತಿ. ಏನು ಸಂಸಾರದೊಳಗೆ ಬಿದ್ದು ಹೊಳೆಯಾಡಿರ್ತದಲ್ಲ ಬರೀ ಅದನ್ನೇ ಕಣ್ಮರ್ಸಕ್ಕೆ ಶುರು ಆಗ್ತದೆ. ಜೀವನ ಪರ್ಯಂತ ಏನು ಮಾಡಿರ್ತಾನೆ ಅದನ್ನ ಮೇಲೆ ಹಾಕೊಂಡು ಯಾಕಂದ್ರೆ ಕಣ್ಣು ಕಾಣ್ತಿರೋದಿಲ್ಲ, ಕಿವಿ ಕೇಳ್ತಿರೋದಿಲ್ಲ, ಶರೀರ ಸಾಥ್ ಕೊಡ್ತಿರೋದಿಲ್ಲ. ಏನು ಮಾಡಿರ್ತಾನೆ ಅದು ಜೀವನ ಪರ್ಯಂತ ಅದು ಮುಂದೆ ದೈ ಅಂತ ಬಂದು ಎದ್ದು ನಿಂದಿರ್ತೈತಿ. ಅದು ಬಿಟ್ಟೇನಂದ್ರೂ ಬಿಡೋದಿಲ್ಲ, ಬಂದು ನಿಂದ್ರಾಕ್ ಶುರು ಆಗ್ತದೆ. ಏನು ಮಾಡಿದ್ದಪ್ಪ ಸಂಸಾರ, ಮಕ್ಕಳಿಗಾಗಿ ಎಷ್ಟು ಬಡ್ಕೊಂಡು, ಹೆಂಡತಿಗಾಗಿ ಎಷ್ಟು ಬಡ್ಕೊಂಡು, ಅಣ್ಣ ತಮ್ಮರಿಗಾಗಿ ಎಷ್ಟು ಬಡ್ಕೊಂಡು, ಇಷ್ಟೆಲ್ಲ ಬಡ್ಕೊಂಡು ಮಾಡಿದ್ರು ಇದ್ರೊಳಗೆ ನೆಮ್ಮದಿ ಅನ್ನೋದು ಎಲ್ಲೈತಿ, ಇದ್ರೊಳಗೆ ಶಾಂತಿ ಎಲ್ಲೈತಿ, ಸುಖ ಅನ್ನೋದು ಎಲ್ಲೈತಿ. ಸುಖ ಅನ್ನೋದು ಮರಿಸಿಕಿನಾಗಿ ಉಳಿದಿರ್ತೈತಿ. ಎಲ್ಲ ಕಷ್ಟಪಟ್ಟು ಎಲ್ಲ ಮಾಡಿರ್ತಾನೆ, ದೊಡ್ಡ ಮನೆ ಕಟ್ಸಿರ್ತಾನೆ, ಸಿರಿ ಸಂಪತ್ತು ಬಂದಿರ್ತೈತಿ. ಆದರೆ ಸುಖ ಅನ್ನೋದು ಮತ್ತೆ ಮರಿಸಿಕೆಯಾಗಿ ಉಳಿದಿರ್ತೈತಿ. ಪಡಿಬೇಕನ್ನೋ ಇಚ್ಛೆ ಮುಗಿದಿರೋದೇ ಇಲ್ಲ. ಇನ್ನೂ ಸ್ವಲ್ಪ ದಿನ ಆಗಿದ್ರೆ ಸುಖ ಸಿಗ್ತಿತ್ತೇನೋ ಅನ್ನೋ ಬಯಕೆ ಸಿಗುವುದಿಲ್ಲ. 1000 ಜನವ ಇದ್ರೊಳಗೆ ಬದುಕಿದ್ರು ಸದ್ಯಕ್ಕೆ ಸುಖ ಅಥವಾ ನೆಮ್ಮದಿ ಅನ್ನೋದು ಇದ್ರೊಳಗಿಲ್ಲ ಸಂಸಾರದೊಳಗೆ. ಈ ಶರೀರದೊಳಗೆ ಸಂಸಾರ ಮಕ್ಕಳು ಬೇರೆ ತಗೋ ಈ ಶರೀರ ಭಾವದಾಗಿದ್ದಾಗ ಎಲ್ಲಿವರೆಗೆ ಈ ಶರೀರ ಭಾವ ಇರ್ತದೆ ಅಲ್ಲಿವರೆಗೆ ವಿಷಮತೆ ಇದ್ದ ಕೂಡಿದ್ದ ದುಃಖ ಇರೋದು. ಅದಕ್ಕೆ ಈ ವಿಷಮತೆ ಭಾವದಿಂದ ನೀ ಹೊರಗೆ ಬರಬೇಕು. ಎಷ್ಟು ಬೇಗ ಹೊರಗೆ ಬರ್ತೀಯಲ್ಲ ಅಷ್ಟು ಬೇಗ ನಿನಗೆ ಮೋಕ್ಷದ ದಾರಿ ತಿಳಿ. ಅದಕ್ಕೆ ಹಿತ ಇದೆ ಅಹಿತ ಅಂತ ತಿಳಿಬೇಕಂದ್ರೆ ಸಮಯ ಹಿಡಿತೈತಿ. ಅದನ್ನು ತಿಳಿದಾಗ ವಿಷಯಗಳಲ್ಲಿ ವಿರತಿ ಭಾವ ಮಾಡ್ತದೆ. ಶರೀರಕ್ಕೆ ಯಾವ ಹಿತ ಯಾವ್ದು ಅಹಿತ ತಿಳಿಬೇಕಲ್ಲ. ನಾಲಿಗೆ ರುಚಿ ಬೆಣ್ಣೆ ಹತ್ತಿದ್ರೆ ಅರ್ಥಾತ್ ಏನಪ್ಪ ಅಂದ್ರೆ ಒಂದು ಇಂದ್ರಿಯ ಬೆಣ್ಣೆ ಹತ್ತಿದ್ರೆ ಹಿಂಗೈತಿ, 5 ಇಂದ್ರಿಯಗಳ ಬೆಣ್ಣೆ ಹಚ್ಚಿಬಿಟ್ರೆ ಈ ಶರೀರ ಲಗಾನ ಕೆಟ್ಟೋಗ್ತದೆ. ಶರೀರ ಬಂದಿದ್ದು ಇದಕ್ಕಾಗಿ ಬಂದಿಲ್ಲ, ಇಂದ್ರಿಯ ಭೋಗಕ್ಕಾಗಿ ಬಂದಿಲ್ಲ. ಇಂದ್ರಿಯಗಳ ಬಗ್ಗೆ ಈಗ ಅದಕ್ಕೆ ಅವ್ರು ಹೇಳ್ತಾರೆ, ಮುಂದಿನರಾಗಿ ಹೇಳಿದರು ಹಿತವಿದು ಅಹಿತವೆಂಬ ತಿಳಿವಿಗೆ ವಿಷಯ ವಿರತಿಯೇ ಸೂಚನೆ, ವಿರತಿಗೆ ವಿಶ್ವದ ನುತಿವ್ಯರ್ಥ ಶ್ರಮೆ ಸೂಚನೆ. ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಮಾತು ಮನಸ್ಸು ಪ್ರತಿ ಒಳಗೆ ಪರಿಶುದ್ಧತ್ವ ಅಂತ ಬರುತ್ತೆ.
ರತಿಭಾವ ಬರಬೇಕಂದ್ರೆ ಹಂಗೆ ಬರೋದಿಲ್ಲ. ಇಂದ್ರಿಯಗಳ ಮೇಲೆ ನಿಗ್ರಹ ಮನಸ್ಸಿನಿಂದ ಬರ್ತದೆ. ಮನಸ್ಸಿನ ಮೇಲೆ ನಿಗ್ರಹ ವಿಚಾರದಿಂದ ಬರ್ತದೆ. ಸುವಿಚಾರದಿಂದ ಮನೋನಿಗ್ರಹ ಹೇಳ್ತಾರೆ. ಯೋಗದಿಂದ ಮನೋನಿಗ್ರಹ ಆಕತಿ, ಅದರಿಂದ ಮನೋನಿಗ್ರಹ ಆಕತಿ, ತಾತ್ಪರ್ಯವಾಗಿ ಆಕತಿ. ಮತ್ತು ಪ್ರಾಣಾಯಾಮ ಮಾಡಿದಾಗ ಮನಸ್ಸು ಶಾಂತ ಅನಿಸ್ತೈತಿ. ಯೋಗ ಆಸನಗಳನ್ನು ಮಾಡಿದಾಗ ಮನಸ್ಸು ಶಾಂತ ಅನಿಸ್ತೈತಿ. ಭಜನೆ ನಾಮಸ್ಮರಣೆ ಮಾಡಿದಾಗ ಮನಸ್ಸು ಶಾಂತ ಅನಿಸ್ತೈತಿ. ಇವು ಯೋಗನ. ಭಜನೆ, ನಾಮಸ್ಮರಣೆ, ಕೀರ್ತನೆ, ಪುರಾಣ ಮನಸ್ಸಲ್ಲಿ ತೊಡಗ್ತದೆ. ಯೋಗ ಅಂದರೆ ಏನಪ್ಪ, ಒಂದರಲ್ಲಿ ಮನಸ್ಸನ್ನು ತೊಡಗಿಸೋದು. ಅದು ಬಹಿರಂಗದ ಯೋಗ ಆಗುತ್ತೆ. ಅಂತರಂಗದ ಯೋಗ ನಿನ್ನಲ್ಲಿ ಮನಸ್ಸನ್ನು ಉಳಿಸೋದು. ಆ ಬಹಿರಂಗದ ಯೋಗಕ್ಕೂ ಅಂತರಂಗದ ಯೋಗಕ್ಕೂ ಹೊರಗಿನ ಯೋಗ ಮಾಡ್ತೇವೆ ನಾವೆಲ್ಲ. ಅದು ಮತ್ತೆ ಮರಿತೈತಿ, ಮತ್ತೆ ಭತ್ತ ವಿಷಯಗಳಿಗೆ ಹೋಗ್ತೀವಿ. ಮಾಡಿದ್ರೆ ಮಾಡಬೇಕು. ಎಂಥ ಯೋಗವನ್ನು ಮಾಡಬೇಕು, ಮತ್ತೊಮ್ಮೆ ಹೊಳ್ಳಿ ಹೋಗಿರಬಾರ್ದು. ಮನಸ್ಸು ಅನ್ನೋದು ಹೋಗಿರಬಾರ್ದು. ಅಂಥ ಯೋಗವನ್ನು ಮಾಡಬೇಕಂದ್ರೆ ಶಮೆ-ದಮೆಗಳು. ಶಮೆ-ದಮೆಗಳು ಇಲ್ಲದನ ಮೊದಲೇ ಮೆಟ್ಲಿವೆಲ್ಲ. ಇವನ್ನೆಲ್ಲ ಯಾಕೆ ಹೇಳ್ಕೊತ ಹೊಂಟಾರ ಅಂದ್ರೆ, ಮೋಕ್ಷತ್ವ ಭಾವ ಹುಟ್ಟುಕಿನ್ನ ಪೂರ್ವದಲ್ಲಿ ಭಾಳ ಕರ್ಮಗಳನ್ನು ಮಾಡಬೇಕಾಗತ್ತೆ ಮನುಷ್ಯ. ಕರ್ಮಗಳಂದ್ರೆ ನಾವೇನು ತಿಳ್ಕೊಂಡೇವಲ್ಲ ಆ ಕರ್ಮಗಳು, ಸೇವಾ ಸತ್ಕರ್ಮಗಳನ್ನು. ಆ ಸೇವಾ ಸತ್ಕರ್ಮಗಳನ್ನು ಮಾಡೋದು ಸುಮ್ಮನೆ ಇಚ್ಛಾ ಬರೋದಿಲ್ಲ. ಅದು ಜನ್ಮಾಂತರ ಸಂಸ್ಕಾರ ಬರಬೇಕು. ಈ ಜನ್ಮದಾಗ ಅಂಥ ಸಂಘ ಸಿಗಬೇಕು. ತಂದೆ ತಾಯಿ, ಉತ್ತಮ ತಂದೆ ತಾಯಿ ಸಿಗಬೇಕು. ಉತ್ತಮ ಸಂಸ್ಕಾರ ಕೊಡೋ ತಂದೆ ತಾಯಿ ಸಿಕ್ಕರೆ ಸೇವಾ ಸತ್ಕರ್ಮಗಳನ್ನು ಹಾಗೆ ಸಿಗಬೇಕು. ಗುರು ಹಿರಿಯರಿಗೆ ಸೇವಾ ಮಾಡಪ್ಪ, ಮನೆ ಮಂದಿಗೆ ಸೇವಾ ಮಾಡು. ಈ ಭಾವ ಅಂತಕ್ಕಂಥ ತುಂಬಬೇಕಲ್ಲ. ಅಂದರೆ ಸೇವಾ ಮನೋಭಾವ ಮೂಡಬೇಕಂದ್ರೆ ಜನ್ಮಗಳು ಹಿಡಿತಾವೆ. ನಾವು ಸೇವಾ ಪ್ರವೃತ್ತಿ ಅದಕ್ಕೆ ಅಡ್ಡಿ ಏನೇನು ಆಕೈತಿ ವಿಚಾರ ಮಾಡಿ. ಸೇವಾ ಪ್ರವೃತ್ತಿ ಮನಸ್ಸಿನೊಳಗೆ ಬರ್ಬೇಕಂದ್ರೆ ಅಡ್ಡಿ ಏನೇನು ಆಕೈತಿ. ಯಾಕಂದ್ರೆ ನಮ್ಮಲ್ಲಿ ವಿಚಾರಹೀನತೆ, ವಿಚಾರದ ಕೊರತೆ. ಪ್ರವೃತ್ತಿ ಅಂತ ಅದಿಲ್ಲ, ಸಂಘ ಅಂತ ಅದಿಲ್ಲ. ಕನಿಷ್ಠ ಪಕ್ಷ ಮೊದಲನೇ ಅವಶ್ಯಕತೆ ಇದು. ಸೇವೆ ಸತ್ಕರ್ಮಗಳಿಲ್ಲದ ಆತಂಗೆ ಯತ್ನದ ಮುಕ್ತಿ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಅರ್ಥಾತ್ ಏನಪ್ಪ ಅಂದ್ರೆ, ಅದನ್ನು ಯಾಕೆ ಹೇಳಿದರು? ಬರೀ ಜ್ಞಾನದಿಂದ ಮುಕ್ತಿ ಆಗಿದ್ರೆ ಅದನ್ನು ಹೇಳೋ ಅವಶ್ಯಕತೆ ಇದ್ದಿಲ್ಲ. ಜ್ಞಾನ ಅಂದರೆ ನಾವೇನು ತಿಳ್ಕೊಂಡೀವು? ಬರೀ ತಿಳ್ಕೊಳೋದ ಜ್ಞಾನ ತಿಳ್ಕೊಂಡೇವು ನಾವು. ಬರೀ ತಿಳಿದ ಜ್ಞಾನ ಅಲ್ಲ. ತಿಳಿದ ಮೇಲೆ ಹಂಗೆ ಆಚರಣೆ ಮಾಡಿದಾಗ ಏನು ಅನುಭವ ಹುಡ್ತಲ್ಲ ಆದ ಜ್ಞಾನ. ತಿಳಿದು ಬಿಟ್ಟರೆ ಜ್ಞಾನ ಅಂತ ತಿಳ್ಕೊಂಡ್ರಿಲ್ಲ, ಮೂರ್ತನ. ನಾವು ವೇದ ಓದೀನಿ, ಉಪನಿಷತ್ತು ಓದೀನಿ, ಸದ್ಬೋಧ ಚಂದ್ರಿಕೆ ಓದೀನಿ, ಶ್ರುತಿ ಓದೀನಿ, ಮತ್ತೊಂದು ಓದೀನಿ, ಓದಿ ತಿಳ್ಕೊಂಡೇನೆ ಅಂದ್ರೆ ಜ್ಞಾನ ಅಲ್ಲ. ಅಥವಾ ನನಗೆಲ್ಲ ಗೊತ್ತು, ಎಲ್ಲ ನೆನಪಿನೊಳಗೆ ಅದಾವ ಅಂದರೂ ಜ್ಞಾನ ಅಲ್ಲ. ಆಚರಣೆ ಮಾಡಿದಾಗ ಒಳಗೊಂದು ಹುಟ್ಟುತ್ತದೆ. ಅದು ಹುಟ್ಟುದು ಲಕ್ಷಣಗಳನ್ನು ಇದ್ರಾಗ ಹೇಳ್ಕೊಂತ ಹೋಗ್ತಾರೆ. ವಿರತಿ ಅಂತ ಹೇಳಿದ್ರು. ಆಚರಣೆ ಮಾಡಿದೊಳಗೆ ಹುಟ್ಟುದು ಅದು. ವಿರತಿಗೆ ಶಮೆ ಸೂಚನೆ. ವಿರತಿಗೆ ಶಮೆ ಸೂಚನೆ. ವಿರತಿ ಹುಟ್ಟಬೇಕಂದ್ರೆ ಹಿತಾಹಿತ ಬುದ್ಧಿ, ಹಿತಾಹಿತ ಅನುಭವದಿಂದ ನೋಡಿದಾಗ, ಅನುಭವ ಗಟ್ಟಿ ಆದಾಗ ಅದು ತಿಳಿತೈತಿ. ಬೆಂಕಿ ಸುಡ್ತೈತೆ ಅನ್ನೋದು ಬೆಂಕಿ ಹಿಡಿದಾಗ ಗೊತ್ತಾಗತ್ತಲ್ಲ. ಒಮ್ಮೆರ ಎಲ್ಲರೂ ಜೀವನದಾಗ ಒಮ್ಮೆರ ಅದನ್ನು ಅನುಭವ ಮಾಡ್ಕೊಂಡ್ಮೇಲೆ ಅದರಿಂದ ದೂರ ಸರಿದಿರ್ತಾನೆ. ಅದು ಸುಡ್ತೈತೆ ಅನ್ನೋದು ಗೊತ್ತಾದ್ಮೇಲೆ, ಖಾತ್ರಿ ಆದಮೇಲೆ ಯಾರು ಹೇಳೋದು ಬೇಕಾಗಿಲ್ಲ. ಬೆಂಕಿ ಕಂಡು ಎಷ್ಟು ದೂರ ಇರಬೇಕು ಅನ್ನೋದು ಪ್ರಜ್ಞೆ ತಾನೇ ಹುಟ್ಟಿಬಿಡ್ತದೆ. ಅದು ಅಪರೋಕ್ಷ ಜ್ಞಾನ. ಬೆಂಕಿ ಸುಡ್ತೈತೆ ಅನ್ನೋದು ಯಾರು ಹೇಳ್ಯಾರ, ಅದು ನನಗೆ ಗೊತ್ತೈತಿ, ಒಮ್ಮೆ ಸುಟ್ಕೊಂಡಿಲ್ಲ, ಪರೋಕ್ಷ ಜ್ಞಾನ. ಸುಟ್ಟಿದ್ರ ಅನುಭವ ನಿನಗಿಲ್ಲ, ಸುಡುವಿನ ನೋವಿನ ಅನುಭವ ನಿನಗಿಲ್ಲ. ಸುಟ್ಟಿದ್ರೆ ನೋವಿನ ಅನುಭವ ನಿನಗಿಲ್ಲ. ಮನಸ್ಸಿನ ಅಂತಃಕರಣದೊಳಗೆ ಅದರ ಅನುಭವನ ಇಲ್ಲ. ಅನುಭವ ಇಲ್ಲದಾಗ ಹಾಪಿತಪ್ಪಿ ಮತ್ತೆ ಹೋಗ್ಬೋದು ಕೈ. ಅನುಭವ ಆಯ್ತಂದ್ರೆ ಆದಷ್ಟು ಅದರಿಂದ ದೂರ ಉಳಿಯೋಕೆ ಶುರು ಮಾಡಿ. ಸಣ್ಣ ಮಕ್ಕಳಿಗೆ ನೀವು ಎಷ್ಟು ಸಲ ಹೇಳಿದ್ರು ಅದು ಹಿಡಿಯೋಕೆ ಹೋಗತ್ತೆ ಮತ್ತೆ. ಯಾಕಂದ್ರೆ ಅನುಭವ ಇಲ್ಲ ಇನ್ನೂ. ಅದು ಅನುಭವ ಆಯ್ತಂದ್ರೆ ನೀ ಹಿಡಿ ಅಂತ ಓದೋದ್ರ ಮುಂದೆ ಅನುಭವ ಆಗೈತೆ ಒಳಗೆ. ಹಂಗೆ
ವಿಷಯ ವಿರತಿ ಅನ್ನೋದು ಒಳಗಿಂದ ಹುಟ್ಟುವಂಥದ್ದು. ನಾವು ಮಾಡ್ತೇವಲ್ಲ ಸೋಮವಾರ ಬಂದ್ಕೂಳೆ ಉಪವಾಸ, ಮಂಗಳವಾರ ಬಂದ್ಕೂಳೆ ಉಪವಾಸ, ಅಥವಾ ಏಕಾದಶಿ ದ್ವಾದಶಿ ಮಾಡಬಾರ್ದಂತಲ್ಲ. ಎದಕ್ಕೆ ಮಾಡಬೇಕು, ಯಾವ ಇಚ್ಛೆಯಿಂದ ಮಾಡಾಕತ್ತಿ ಅನ್ನೋದು ಭಾಳ ಮುಖ್ಯ. ಯಾವ ಇಚ್ಛೆಯಿಂದ ಮಾಡಾಕತ್ತಿ? ಸದ್ಗತಿ ಇಚ್ಛೆಯಿಂದ. ಈ ಶರೀರದ ಅವಶ್ಯಕತೆ ಐತಿ, ಈ ಶರೀರ ಸದೃಢ ಆಗಿರ್ಬೇಕಂದ್ರೆ ಇದಕ್ಕೊಮ್ಮೆ ರೆಸ್ಟ್ ಕೊಡಬೇಕು. ಈ ಶರೀರಕ್ಕೆ ಅತಿ ಆದ್ರೂ ಸಾನ, ಇದಕ್ಕೆ ಎಷ್ಟು ಅವಶ್ಯ ಐತಿ ಅಷ್ಟು ಅವಶ್ಯ ಕೊಟ್ಟು ಇದಕ್ಕೊಮ್ಮೆ ಅವಕಾಶ ಕೊಡೋಣ ಅನ್ನೋದು ಕ್ರಮ. ಆ ಕ್ರಮವನ್ನು ನೀವು ತಿಳಿದು ಮಾಡಿದ್ದೆ ಆದರೆ ನಿಧಾನವಾಗಿ ಪರಿಣಾಮ ಆಕತಿ. ಅವ್ರು ಹೇಳ್ಯಾರ ಮಾಡ್ಯಾರ, ಇವ್ರು ಹೇಳ್ಯಾರ ಮಾಡ್ಯಾರ ಅಂದ್ರೆ ಅವ್ರು ಹೇಳಿದಕ್ಕೆ ಮಾಡಕ್ಕೆ ಹೋದ್ರೆ ಏನಾಕತಿ, ಊಟ ಬಿಡ್ತೀವಿ, ಸುಮ್ಮನೆ ಅವಲಕ್ಕಿ ಹೊಡಿತೀವಿ. ಏಕಾದಶಿ ದ್ವಾದಶಿ ಏನಪ್ಪ ಉಪವಾಸ ಮಾಡ್ಯಾನ, ಇವತ್ತು ಕದುರು ಅನಿಸ್ತೈತಿ, ಅದಂತೀನಿ ಬೇರೆ, ಅದನ್ನು ಬಿಟ್ಟು ಬೇರೆ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಎಸ್ತೈತೆ. ಅದಕ್ಕೆ ನಾವು ಸ್ವಲ್ಪ ಬ್ಯಾಡ್ಸ್ಬಿಡು, ರೊಟ್ಟಿ ತಿನ್ನಬೇಡ ಅಂದಾರ, ನೀರು ತಿಂದ್ರೆ ನಡೀತೈತೆ ಅಂದ. ಬಾಳೆಹಣ್ಣು ಹಾಲು, ಹಾಂ, ಒಂದು ಬಾಳೆಹಣ್ಣು ತಿನ್ನೋ ಮೇಲೆ 1 ಡಜನ್ ಬಾಳೆಹಣ್ಣು ತಿನ್ನೋದು, ಸರಿ ಹಾಲು ಊಟ ಮಾಡಿಲ್ಪ ನಾ ಮತ್ತು ಏಕಾದಶಿ ಆದ್ರೆ ಹೇಳಿದ ಉದ್ದೇಶ ಏನೈತಿ? ಮತ್ತು ಆ ಹಸುವಿನ ತಡೆಯೋದ್ರ ಅನುಭವ ನಿನಗೆ ಏನಾರ ಆಯ್ತೇನ? ಹಸುವನ್ನು ತಡೆದಾಗ ಮನೋನಿಗ್ರಹ ಬೆಳೀತೈತಲ್ಲೇ, ಆ ಇಂದ್ರಿಯಗಳ ಮೇಲೆ ನಿಗ್ರಹ, ಅದನ್ನು ತಡೆಯುವಂಥ ಸಾಮರ್ಥ್ಯ. ಹಸುವಾದಾಗ ತಡೆದು ನಿಲ್ಲಿಸೋದು, ನೀರಡಿಕೆ ಆದಾಗೂ ತಡೆದು ನಿಲ್ಲಿಸೋದು, ಆ ಸಾಮರ್ಥ್ಯ. ಆ ಸಾಮರ್ಥ್ಯದಿಂದ ಹುಟ್ಟಿದಂಥ ಅನುಭವ ನಿನಗೆ ಏನಾಗ್ತೈತಲ್ಲ, ಆ ಅನುಭವ ಅಪರೋಕ್ಷ ಜ್ಞಾನ. ಆವಾಗ ಆ ಅಂತಃಕರಣದೊಳಗೆ ಆ ಶಿಸ್ತು ಬರೋಕ್ಕೆ ಶುರುವಾಗ್ತದೆ. ಮನಸ್ಸಿನ ಇಚ್ಛೆಗಳು ಕಡಿಮೆ ಆಗ ಶುರು ಆಗ್ತಾವೆ, ಮನಸ್ಸು ಹೊಯ್ದಾಟ ಕಡಿಮೆ ಆಗ್ತದೆ. ಇದು ಹೊಟ್ಟೆ ತುಂಬ ಕಮ್ಮ ಕೂಳು ಹಾಕಿ ಏನು ಮಾಡಿದರೆ ಮನಸ್ಸು ಹರಿದಾಡಕ್ಕೆ ಶುರು ಮಾಡ್ತದೆ. ಇದಕ್ಕೆ ಇದರದ್ದು ಆದ ಕರ್ಮಗಳಲ್ಲಿ ತೊಡಗಿಸಿ ಇದಕ್ಕೆ ಶಿಸ್ತುಬದ್ಧವಾಗಿ ಮಾಡಿದರೆ ಮನಸ್ಸಿನ ಹೊಯ್ದಾಟ ಕಡಿಮೆ ಆಗ್ತದೆ. ಅದಕ್ಕೆ ಯೋಗ ಇವೆಲ್ಲ ಎದಕ್ಕೆ ಅಂದ್ರೆ ಮನಸ್ಸಿನ ಶಿಸ್ತುಬದ್ಧವಾಗಿ ತೊಗೊಂಬರ್ಬೋದು, ಲಯಬದ್ಧಕ್ಕೆ ತೊಗೊಂಬರ್ಬೋದು. ಸುಮ್ಮನೆ ಎಲ್ಲೆಲ್ಲಿ ಹರಿದಾಡ್ತಕ್ಕಂಥ ಮನಸ್ಸಿಗೆ ವಾಯುಕ್ಕೆ ಇರತಕ್ಕಂಥ ತತ್ವದ ಆಧಾರ ಮೇಲೆ ವಾಯು ನಿರೋಧದಿಂದ ಮನಸ್ಸನ್ನು ನಿಗ್ರಹ ಮಾಡ್ಕೊಂತ ಬರೋದು. ಅದಕ್ಕೆ ದೇಹಕ್ಕೆ ಸಾತ್ವಿಕ ಆಹಾರ ಕೊಡುವುದರಿಂದ ಸಾತ್ವಿಕ ಚಿಂತನೆಗಳು ಅಂತಃಕರಣದಾಗ ಮೂಡಕ್ಕೆ ಶುರು. ಅದಕ್ಕೆ ಸಾತ್ವಿಕ ಆಹಾರ ಕೊಡೋದು, ಆದಷ್ಟು ಅಭಕ್ಷ್ಯ ಶಿವಗಳಿಂದ ದೂರ ಉಳಿದು, ಈ ಶರೀರಕ್ಕೆ ಬೇಕು, ಈ ನಿಗ್ರಹ ಬೇಕು. ಇದನ್ನು ತಿಳುವಳಿಕೆಯಿಂದ ಮಾಡ್ಕೊಂತ ನೀವು ಹೋದಾಗ ಅಂತಃಕರಣದಲ್ಲಿ ಬದಲಾವಣೆ ಆಗಕ್ಕೆ ಶುರು ಆಗ್ತದೆ. ಯಾವಾಗ ಅಂತಃಕರಣದಲ್ಲಿ ಬದಲಾವಣೆ ಆಗಕ್ಕೆ ಶುರು ಆಗ್ತೈತಿ, ಅನುಭವ ನಿಲ್ಲಕ್ಕೆ ಶುರು ಆಗ್ತೈತಿ. ವೇದ ಉಪನಿಷತ್ತು ಹೇಳಿಬಿಟ್ರೆ ಹಸುವಿನ ಅನುಭವ ಹೆಂಗೈತಿ ಅಂತ ಹೇಳಂದ್ರೆ ಹೇಳಕ್ಕೆ ಬರೋದಿಲ್ಲ ನಾವು. ಯಾಕೆ ಹಸು ಹಾಕಿನ ಮೊದಲು ಆಹಾರ ಹಾಕಿರ್ತಾನೆ. ಅದಕ್ಕೆ ಈ ಅನುಭವ ಆಗ್ಬೇಕಂದ್ರೆ ಆ ಹಸುವನ್ನು ತಡೆದಾಗ ಅದರ ಅನುಭವ ಆಗ್ತೈತಲ್ಲ. ಹಂಗೆ ಎಲ್ಲ ಇಂದ್ರಿಯಗಳ ನಿಗ್ರಹ ವಿಚಾರದಿಂದ, ವಿವೇಕದಿಂದ ನಿಗ್ರಹವನ್ನು ಮಾಡ್ಕೊಂತ ಬಂದಾಗ ಮನಸ್ಸು ಹತೋಟಿಗೆ ಸಿಗ್ತದೆ. ಆ ಮನಸ್ಸನ್ನು ಹತೋಟಿ ತಗೊಳ್ಳೋದು ಯಾವುದು? ವಿವೇಕ. ಆ ವಿವೇಕದಿಂದ ಹುಟ್ಟಿದಂಥ ವೈರಾಗ್ಯ ಅದು ನಿನ್ನಲ್ಲಿ ಶಾಂತಿಯನ್ನು ತಂದು ಕೊಡಿಸ್ತದೆ. ಮನಸ್ಸಿನ ಚಂಚಲ ವೃತ್ತಿ ಕಡಿಮೆ ಆಯ್ತಂದ್ರೆ, ಮನಸ್ಸು ನಿಶ್ಚಲ ಆಯ್ತಂದ್ರೆ ಎಲ್ಲಿ ಕೂತಿರ್ತಿ ಅಲ್ಲೇ ಆನಂದನ ಆನಂದ. ಅದು ಒಂದು ಪದ್ಯ ಬರ್ತದೆ, ಏನೆಂದು ನಾನು ಹಾಡಲು ಪರಮಾಣುವು ಅಂತ ಒಂದು ಪದ್ಯ ಬರ್ತದೆ ನೋಡೋದು. ಪರಮಾಣುವ ಆದ ಹದವನು ಏನೆಂದು ಬೀಳಲಿ ನನಗೆ ಪರಮಾನಂದವಾದ ಹದ ನಾನಿನ್ನು. ಯಾವಾಗ ಬರ್ತೈತಿ ಉದ್ಧಾರ? ಒಳಗೆ ಅನುಭವ ಶುರು ಆದಾಗ ಎಲ್ಲಿ ಕುಂತಲ್ಲಿ ಎಲ್ಲಿ ನಿಂತಲ್ಲಿ ಆನಂದನ ಆನಂದ. ಜಗತ್ತು ಒದ್ದಾಡ್ತಿರ್ತೈತಿ, ಬಡದಾಡ್ತಿರ್ತೈತಿ, ನೆಳತಿರ್ತೈತಿ, ನಿಲಿತಿರ್ತೈತಿ. ನಲಿಯುವಲ್ಲಿಯೂ ಸಮಾಧಾನ ಭಾವ, ನಳ್ಳಾಡಿಕೆಯಲ್ಲಿಯೂ ಸಮಾಧಾನ ಭಾವ, ಯಾವಾಗಲೂ ಸಮಾಧಾನ ಭಾವ. ಆ ಸಮಭಾವ ಸಮಸ್ಥಿತಿ ಯಾವಾಗ ಬರ್ತೈತಿ? ಅನುಭವದಿಂದ ಬರ್ತದದು.
ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿದ್ರೆ ಬರೋದಿಲ್ಲ ಅವರು. ಅರ್ಥಾತ್ ಅಧ್ಯಯನ ಮಾಡಬಾರ್ದು ಅಂತಲ್ಲ, ಅಧ್ಯಯನ ಮಾಡಿದ ಮೇಲೆ ಅದರ ಆಚರಣೆ ತೊಗೊಂಬರ್ಬೇಕು. ಸದ್ಬೋಧ ಚಂದ್ರಿಕೆಯನ್ನು ಓದಿದ್ದು ಬರೋದಿಲ್ಲ, ಓದಿದ ಮೇಲೆ ಅದನ್ನ ಆಚರಣೆ ತೊಗೊಂಬಂದ ಬರ್ತೈತಿ. ನಾವು ಸದ್ಬೋಧ ಚಂದ್ರಿಕೆ ದಿನ ಮುಂಜಾನೆ ಓದ್ತೇನೆ, ಸಂಜೆಗೆ ಓದ್ತೇನೆ, ಶಿವಾನಂದ ಅಪ್ಪ ಅವ್ರು ಹೇಳಿದ್ದು 2 ಹೊತ್ತು ಓದ್ತೇನೆ, ಆದರೂ ಸಮಾಧಾನ ನನಗೆ ಬರುವಲ್ದು. ಮನೆ ಬಂದು ಕೇಳಿದ್ವು ನಾವು, 2 ಹೊತ್ತು ಓದ್ತೇನೆ, 2 ಹೊತ್ತು ಪೂಜೆ ಮಾಡ್ತೇನೆ, 2 ಹೊತ್ತು ಸ್ನಾನ ಮಾಡ್ತೇನೆ, ಆದರೂ ಸಮಾಧಾನ ಇಲ್ಲ ನನಗೆ. ಯಾಕೆ? ಹೆಂಗೆ ಓದ್ತಿ, ಹೆಂಗೆ ಕೇಳ್ತಿ, ಅನುಭವ ಬೇಕಲ್ಲ. ಓದಿದಿ, ಕೇಳಿದ್ದೀನಿ ಎಲ್ಲಿಟ್ಟಿ? ಮಂಥನ ಮಾಡಿದೆ, ನಿನ್ನೊಳಗೆ ಆಚರಣೆ ತೊಗೊಂಬಂದೆ. ಆಚರಣೆ ಇಲ್ಲದಂಥ ಜ್ಞಾನ ಶೂನ್ಯ. ವೇದ ಉಪನಿಷತ್ತು ಕಂಠಪಾಠ ಅದಾವ. ಸದ್ಬೋಧ ಚಂದ್ರಿಕೆ ಒಳಗೆ ಯಾವ ಪೇಜಿನಾಗ ಏನು ಹೇಳ್ಯಾರ ಶಿವಾನಂದ ಅಪ್ಪ ಅವರು ಕಂಠಪಾಠ ಮಾಡಿ ಹಂಗೆ ಹೇಳ್ತಾರೆ. ಈ ಪೇಜಿನಾಗ ತೆಗೆದ್ರೆ ಇದನ್ನ ಹೇಳ್ಯಾರ ಅಂತ ಹೇಳ್ತೇನೆ. ಆದರೆ ಇದು ಅನುಭವ ಬರಬೇಕಲ್ಲ. ಇದು ಅನುಭವ ಯಾವಾಗ ಗಟ್ಟಿಯಾಕತಿ? ಈ ಅನುಭವ ಯಾವಾಗ ಗಟ್ಟಿಯಾಕತಿ? ಈ ಅನುಭವ ಗಟ್ಟಿ ಆಗಬೇಕಂದ್ರೆ ಸತತ ಚಿಂತನೆಯಿಂದ ಬರ್ತದೆ. ಸತ್ಯರಂತರ ಚಿಂತನೆಯಿಂದ ಅನುಭವ ಆಗಕ್ಕೆ ಶುರು ಆಗ್ತದೆ. ಆ ಅನುಭವವನ್ನು ನಾವು ಪಡಿಬೇಕಂದ್ರೆ ಜೀವನದಲ್ಲಿ ಆಚರಣೆ ಭಾಳ ಪರಿಶುದ್ಧ ಆಗ್ತದೆ. ಆ ಪರಿಶುದ್ಧವಾದ ಆಚರಣೆಯಿಂದ ನಮ್ಮ ಅಂತಃಕರಣ ಸ್ವಚ್ಛ ಅಂತ ಬಂದಾಗ ನಿಧಾನವಾಗಿ ಅನುಭವ ಗಟ್ಟಿ ಆಗಕ್ಕೆ ಶುರು ಆಗ್ತದೆ. ಒಂದೊಂದು ದಿನಕ್ಕೆ ಗಟ್ಟಿ ಆಗೋದಿಲ್ಲ ಇದು. ಅದಕ್ಕೆ ನೀವು ನಿತ್ಯ ಸದ್ಬೋಧ ಚಂದ್ರಿಕೆ ಓದ್ತೆ ಅಥವಾ ಮತ್ತೊಂದು ಯಾವ್ದಾರಂತ ಓದ್ತೇನೆ ಅಂದರೂ ಸುದಕ್ಕೆ ಇದು ಅನುಭವ ನಿಲ್ಕೋದಿಲ್ಲ. ಯಾಕೆ ನಿಲ್ಕೋದು ಅಂದರೆ ನಾವು ಅದನ್ನು ಪುನಃ ಮನನ ಮಾಡಿಲ್ಲ. ಹೇಳಿದ್ರು, ಕೇಳಿದ್ವು, ಓದಿದ್ವು, ಬಿಟ್ಟಿವು. 1 ತಾಸು ಓದಿ ಮತ್ತೆ 24 ತಾಸು 23 ತಾಸಿನ ಮತ್ತೆ ಇದೇ ವ್ಯವಹಾರದ ತೊಡಗಿದ್ವಿ ಅಂದ್ರೆ ಅನುಭವ ಕೊಡೋಲ್ಲ. ಅದಕ್ಕೆ ಸೇವಾ ಸತ್ಕರ್ಮಗಳು ಏನಂದ್ರೆ ಆಚರಣೆಗಳು. ಸೇವಾ ಸತ್ಕರ್ಮಗಳಂದ್ರೆ ಏನಪ್ಪ? ಅವು ಆಚರಣೆಗಳು. ಅವು ಆಚರಣೆಯಿಂದ ನಿನ್ನಲ್ಲಿ ಒಂದೊಂದು ಅನುಭವವನ್ನು ಹುಟ್ಟಾಗ್ತಾವೆ. ಈ ಸಂಪೂರ್ಣ ಶರಣಾಗತಿ ಭಾವದಿಂದ ಸೇವಾ ಮಾಡಿ ನೋಡು, ನಿನ್ನ ಅಹಂಕಾರ ಮಮಕಾರಗಳು ಅಳಿತಾವೆ. ಸೇವಾ ಸತ್ಕರ್ಮಗಳು ಯಾಕೆ ಮಹತ್ವ ಅದಾವ ಅಂದ್ರೆ ಅವು ನಿನ್ಗೆ ಗೊತ್ತಿಲ್ಲದಂಗೆ ನಿನ್ನಲ್ಲಿ ಆಚರಣೆ ಹತ್ತಾವು. ಅದಕ್ಕೆ ವೇದ ಓದಿ ತಿಳ್ಕೊಬೇಕಂತಿಲ್ಲ, ನೀನು ಉಪನಿಷತ್ತಿನ ಶ್ಲೋಕ ನಿನಗೆ ಗೊತ್ತಿರಬೇಕಂತಿಲ್ಲ, ನಿನಗೆ ಆಚರಣೆ ಬಂದುಬಿಟ್ಟು ಮುಗಿದೋದು. ಅದಕ್ಕೆ ಋಷಿಮುನಿಗಳು ಮೊದಲಿನ ಪದ್ಧತಿಯನ್ನು ಯಾಕೆ ಇಟ್ಟಿದ್ರು? ಸೇವಾ ಸತ್ಕರ್ಮಗಳಿಗೆ ಮೊದಲನೇ ಸ್ಥಾನ, ಭಕ್ತಿಗೆ 2ನೇ ಸ್ಥಾನ. ಸೇವೆ ಆಚರಣೆ ಒಳಗೆ ತೋರ್ಬೇಕದು, ಭಕ್ತಿ ಆಚರಣೆ ಒಳಗೆ ಬಂದಿರಬೇಕದು. ಆಚರಣೆ ಇಲ್ಲದಂಥ ಭಕ್ತಿ ಅಲ್ಲ. ಆಚರಣೆ ಯಾವಾಗ ಬರ್ತೈತಿ? ಸಂಪೂರ್ಣ ಶರಣಾಗತಿ ಭಾವ. ನಾವು ಯಾವ ಗುರುವಿನ ನಂಬಿರ್ತೇವೋ, ಯಾವ ದೇವರ ನಂಬಿರ್ತೇವೋ ಅಲ್ಲಿ ಶರಣಾಗತ ಭಾವವೇ. ಆ ಸದ್ವಸ್ತು ಒಂದು ಐತಿ, ಅದಕ್ಕೆ ನನ್ನ ಶರಣು. ಆ ಸದ್ವಸ್ತುನ ಶ್ರೇಷ್ಠ, ಅವನ ಕಾಪಾಡವ, ಅವನ ಕೊಲ್ಲವ, ಅವನ ಬಿಟ್ಟರೆ ಯಾವುದು ಇಲ್ಲ, ನಾನೇನಲ್ಲ ಅಲ್ಲ. ಇದು ಮಂದಮತಿಯಾದ ಮಾಡಬೇಕಾಗಿದೆ ಮೊದಲನೇ ಕರ್ತವ್ಯ. ಯಾರು ಸಂಪೂರ್ಣ ಶರಣಾಗತನಾಗಿ ಇದನ್ನು ಮಾಡ್ತಾರೆ ಅವನ ಕಷ್ಟಗಳು ತಾನೇ ದೂರ ಆಗ್ತಾವೆ. ಅವನು ವೇದ ಓದಿ ತಿಳ್ಕೊಬೇಕಂತಿಲ್ಲ. ಯಾಕೆ ದೂರ ಆಗ್ತಾವಂದ್ರೆ ಅಲ್ಲಿ ಶರಣಾಗತ ಭಾವ ಐತಿ. ಆ ಶರಣಾಗತ ಭಾವದಿಂದ ಅಂತಃಕರಣದೊಳಗೆ ಅಹಂಕಾರ ಮಮಕಾರಗಳು ತಾನೇ ಕಡಿಮೆ ಆಗ್ತಾವೆ. ಅಹಂಕಾರ ಮಮಕಾರಗಳು ತಾನೇ ಕಡಿಮೆ ಆಗ್ತಾವೆ. ಅದಕ್ಕೆ ಆ ಅಹಂಕಾರ ಮಮಕಾರಗಳನ್ನು ಯಾರು ಕರ್ಕೋರಿ ಯಾರವ್ರ ಕರ್ಮ. ಅಹಂಕಾರ ಮಮಕಾರಗಳು ತಾನೇ ಅಳದು ಹೋಗ್ತಾವೆ. ಆ ಅಹಂಕಾರ ಮಮಕಾರಗಳನ್ನು ಕಳ್ಕೋಬೇಕಂದ್ರೆ ಸದೀಚ್ಛೆ ಬೇಕಲ್ಲ, ಮುಕ್ಷುತ್ವ ಭಾವ ಬೇಕಲ್ಲ. ಆ ಇಚ್ಛಾ ಉದಯ ಆಯ್ತು ಅಂದ್ರೆ ಸೇವಾ ಸತ್ಕರ್ಮಗಳಿಗೆ ತಾನೇ ಶುರುವಾಗ್ತದೆ. ಪರಮುಕ್ತಿ ಒಲುಮೆಗೆ ಗುರುಪಾದ ಸೇವೆ ಸೂಚನೆ. ಅದನ್ನು ಹೇಳ್ಯಾರ. ಸೇವಾ ಸತ್ಕರ್ಮಗಳಿಲ್ಲ ಅಂತನದ ಮುಕ್ತಿ ಅಂತ ಹೇಳ್ಯಾರ. ಅಂದ್ರೆ ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿದ್ನಿ, ಶ್ರುತಿ ಪುರಾಣಗಳನ್ನು ಹೇಳಿದ್ನಿ, ಕೇಳಿದ್ನಿ, ಆಚರಣೆ ಇರಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ.
ಆಚರಣೆ ಭಾಳ ಮುಖ್ಯ ಐತಿ. ನಾವು ಆಚರಣೆ ಅನುಕೂಲ ಏನು ಮಾಡ್ತೇವೆ, ಬಹಿರಂಗ ಕೆಲವೊಂದು ಆಚರಣೆಗಳು ಅಷ್ಟೇ ಸೀಮಿತಗೊಳಿಸ್ಬಿಡ್ತೇವೆ. ದೇವಸ್ಥಾನ ಸ್ವಚ್ಛ ಮಾಡಿದ್ನಿ, ಊದಿನ ಕಡ್ಡಿ ಹಚ್ಚಿದ್ನಿ, ದೀಪ ಹಚ್ಚಿದ್ನಿ, ಗಂಟಿ ಬಾರಿಸಿದ್ನಿ, ಇಷ್ಟಕ್ಕೆ ಸೀಮಿತಗೊಳಿರ್ತೇವೆ ನಮ್ಮ ಆಚರಣೆಗಳು. ಈ ಆಚರಣೆಗಳು ಇರಬಾರ್ದಂತಲ್ಲ, ವಾತಾವರಣ ಪರಿಶುದ್ಧ ಆಗಕ್ಕೆ, ಒಂದು ವಾತಾವರಣ ಸೃಷ್ಟಿ ಆಗಕ್ಕೆ ಇವು ಬಹಿರಂಗದ ಆಚರಣೆಗಳಾದವು. ಅಂತರಂಗದಲ್ಲಿ ಆಚರಣೆಗಳನ್ನ ನೀನು ಮನಸ್ಸಿನಿಂದ ಮಾಡಿದಂಥ ಸೇವೆ ಹೊರಗೆ ಮಾಡಿದಂಥ ಸೇವೆಗಿಂತ ಶ್ರೇಷ್ಠ ಆಕೈತಿ. ಮನಸ್ಸಿನಿಂದ ಮಾಡಿದಂಥ ಭಕ್ತಿ 100 ತೆಂಗಿನಕಾಯಿ ಹೊಡೆದಕ್ಕಿಂತ ಶ್ರೇಷ್ಠ ಆಕೈತಿ. ಅಲ್ಲಿ ಅಂತಃಕರಣ ಸ್ವಚ್ಛ ಆಕೈತಿ. ಇಲ್ಲಿ ರೊಕ್ಕ ರೂಪಾಯಿ ಖರ್ಚಕ್ಕಾವ ಅಷ್ಟೇ. ಆ ರೊಕ್ಕ ರೂಪಾಯಿ ಬರ್ಬೇಕಾದ್ರೆ ಪರಿಶ್ರಮ ಪಟ್ಟಿರ್ತಿ, ಅದು ಬೇರೆ ಮಾತು. ಆದ್ರೆ ಅಂತರಂಗದಿಂದ ನೀನು ಮಾಡ್ತೀಯಲ್ಲ, ಇಚ್ಛಾ ಏನು ಮಾಡ್ತೀಯಲ್ಲ, ಸದೇಚ್ಛೆ ಏನು ಮಾಡ್ತೀಯಲ್ಲ, ಶರಣಾಗತಿ ಆಗ್ತೀಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದಂಥದ್ದು. ಯಾರು ಅಂತರಂಗದಿಂದ ಪೂರ್ಣ ಶರಣಾಗಿ ಬಿಡ್ತಾರ ಅವರಿಗೆ ಆ ಫಲ ತಟ್ಟೆ ತೀರ್ತೈತಿ. ಆ ಕ್ಷಣದೊಳಗೆ ತಟ್ಟಕ್ಕೆ ಶುರು ಆಕೈತಿ. ಅದಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ನೀ ಈ ಕ್ಷಣದೊಳಗೆ ಶರಣಾಗಿ ಬಿಟ್ಟೆ ಅಂದ್ರೆ ಆನಂದನ ಆನಂದ. ಶರಣಾಗತ ಭಾವ ಹೆಂಗೆ ತುಂಬಿರಬೇಕಂದ್ರೆ ನಾನನ್ನೋ ಭಾವ ಉಳಿದಿರಬಾರದು. ನಾ ಶರಣಾಗಿನನ್ನೋ ಭಾವನೂ ಅಡಗಿರಬೇಕು. ಅತ್ಯಂತ ಭಕ್ತಿ ಭಾವದಿಂದ ನೀ ಶರಣಾಗಿ ಬಿಡು, ಎಲ್ಲ ಅವನು ನಡೆಸಿಬಿಡ್ತಾನೆ. ಆದರೆ ನಾವು ಅಂತಃಕರಣದೊಳಗೆ ಅಂತಂಥ ಶ್ರೇಷ್ಠವಾದಂಥ ಶರಣಾಗತ ಭಾವ ನಮಗೆ ಹುಟ್ಟಿಲ್ಲ. ನಾವು ಮತ್ತೆ ಶರಣಾಗತ ಭಾವನೆ ವಿಷಯಾದಿಗಳಿಗಾಗಿ ಮಾಡ್ತೇವೆ, ಏನಾರು ಪಡಿಬೇಕನ್ನೋ ಇಚ್ಛಾದಿಂದ ಮಾಡ್ತೇವೆ. ನಾವು ಎಲ್ಲ ಶರಣಾಗತಿಯಿಂದ ನಮ್ಮ ಇಚ್ಛಾ ಬಯಕೆ ಆಸೆಗಳದಾವ. ಆಸೆ ಬಯಕೆಗಳು ಇಚ್ಛೆಗಳು ಇಲ್ಲದವಾಗ ಈ ಅನುಭವ ಆಕತ್ತೆ. ಆಸೆ ಇಚ್ಛೆ ಬಯಕೆಗಳನ್ನು ನೀ ಶರಣಾಗತ ಮಾಡಿದೆ ಅಂದರೆ ಈ ಶಾಂತತೆ ಭಾವನೆ ನಿನಗೆ ಅನುಭವಕ್ಕೆ ಬರ್ಬೋದು. ಜೀವನ ಮುಕ್ತನಾಗಬೇಕನ್ನೋ ಇಚ್ಛಾನ ನಿನಗೆ ಉದಯ ಆಗಬೇಕಾಗಿತ್ತಂದ್ರೆ ಜನ್ಮ ಜನ್ಮಾಂತರ ಹಿಡಿತಾವೆ. ಜೀವನ ಮುಕ್ತನಾಗಬೇಕು ಇಚ್ಛಾ ಉದಯ ಆಗ್ಬೇಕಂದ್ರೆ ಬರೇ ಎಲ್ಲರಿಗೂ ಏನೈತಿ ಇಚ್ಛಾ ಐತಿ ಇಲ್ಲ ಅಂತಲ್ಲ. ಏನಪ್ಪ ಇಚ್ಛಾ ಎದ್ರ ಸಂಬಂಧ ಐತೆ, ಈ ಬಾಳೆ ಶುದ್ಧ ಆಗ್ಬೇಕು ಅನ್ನೋ ಸಂಬಂಧ ಇದೆ ಅಷ್ಟೇ. ದೇವಸ್ಥಾನ, ಗುಡಿ, ಗುಂಡಾರ, ಸಾಧು ಸತ್ಪುರುಷರ ಸಂಘಕ್ಕೆ ಎದಕ್ಕೆ ಹೋಗ್ತಾನೆ ಮನುಷ್ಯ ಅಂದ್ರೆ ಈ ಸಂಸಾರ ಶುದ್ಧ ಆಗ್ಬೇಕಂತ ಹೋಗ್ತಾನೆ. ಮೋಕ್ಷತ್ವ ಭಾವದಿಂದ ಹೋಗುವಾರು ಭಾಳ ಕಡಿಮೆ. ಎಲ್ಲೋ ಕೋಟಿಗೊಬ್ಬರು ಸಿಗ್ತಾರೆ. ಅರ್ಥಾತ್ ಈ ಸಂಸಾರ ಸರಿ ಮಾಡ್ಕೋಬೇಕು ಅನ್ನೋದು ತಪ್ಪು ಅಂತಲ್ಲ. ಆದರೆ ಈ ಸಂಸಾರ ಹೆಂಗೈತೆ ಅಂದರೆ ವಿಷಮ ಆಗುವಂಥದ್ದು. ಈ ಸತ್ಯ ನೆನಪಿರ್ಬೇಕು. ಈ ಸಂಸಾರನ ಎಷ್ಟು ಸರಿ ಮಾಡ್ಯಾನಂದ್ರೂ ಮತ್ತೊಂದು ದಿನ ವಿಷಮ ಆಕತ್ತೀವಿ. ಗುರುವಿನ ಅನುಭವದಿಂದ ಸರಿ ಹೋಗಿರ್ಬೋದು, ನಿನ್ನ ಸೇವಾ ಸತ್ಕರ್ಮಗಳ ಒಲವಿನಿಂದ ಸರಿ ಹೋಗಿರಬಹುದು, ಹೋಗುದಿಲ್ಲ ಅಂತಲ್ಲ. ಪಾಪಗಳು ಕಳೆದು ಹೋಗ್ಬೋದು, ಪುಣ್ಯ ಸಂಗ್ರಹ ಆಗ್ಬೋದು, ಭೋಗ ಜೀವನ ನಡಿಬೋದು. ಆದರೆ ಆ ಆನಂದದ ಅನುಭೂತಿ ಆಗೋದಿಲ್ಲ. ಎಷ್ಟು ಜನ್ಮ ಕಳೆದ್ರೂ ಆಗೋದಿಲ್ಲ. ಅದಕ್ಕೆ ಬರೀ ಕರ್ಮದಿಂದನೇ ಮುಕ್ತಿ ಆಗ್ತಿರ್ತ ಅನ್ನೋದು ನಿಷಿದ್ಧ. ಕರ್ಮದಿಂದನೇ ಅಂತಃಕರಣ ಸ್ವಚ್ಛ ಆಗ್ಬಿಡೋದಿಲ್ಲ. ಕರ್ಮವನ್ನು ಮಾಡ್ತಾ ಮಾಡ್ತಾ ಅಂತಃಕರಣ ಸ್ವಚ್ಛ ಆಗಿ ಅಲ್ಲಿ ಅಪರೋಕ್ಷ ಜ್ಞಾನ ಘಟಿಸಬೇಕು. ಅಪರೋಕ್ಷ ಜ್ಞಾನ ಎಂದು ಘಟಿಸ್ತತಿ ಅಂದಿನಿಂದ ಈ ಸಂಸಾರ ಎಲ್ಲ ಸರಳ ಆಗಿಬಿಡ್ತೈತಿ, ಶೂನ್ಯ ಆಗಿಬಿಡ್ತೈತಿ. ಇಲ್ಲಾಂದ್ರೆ ಮನುಷ್ಯ ಜೀವನ ಪರ್ಯಂತ ಈ ಸಂಸಾರದೊಳಗೆ ಹುಡುಕ್ತಿರ್ತಾನೆ, ಸಂಸಾರದಾಗ ಪಡಿಬೇಕಂತಾನೆ. ಅವನ ಮುಕ್ತಿ ಇಚ್ಛಾ ಇಲ್ಲ. ಏನಾದಾಗಲಿ ಸಂಸಾರ ಸುದ್ದ ಆಗಲಿ, ನನ್ನ ಬಾಳೆ ಸುತ್ತ ಆಗಲಿ, ನನ್ನ ಮಕ್ಕಳ ಬಾಳೆ ಸುತ್ತ ಆಗಲಿ, ಅದಾಗಲಿ ಇದಾಗಲಿ, ಶ್ರೀಮತಿಗೆ ಬರಲಿ, ಬಡತನ ಬರಲಿ, ನನ್ನ ಉದ್ಯೋಗ ಚಲೋ ನಡೀಲಿ, ದೊಡ್ಡ ನೌಕರಿ ಸಿಗಲಿ, ಇಂಥ ಇಚ್ಛೆಗಳಿಗೆ ಕೊನೆನೇ ಇಲ್ಲ. ಒಂದು ಇಚ್ಛಾ ಮುಗಿದ್ರೆ ಮತ್ತೊಂದು ಇಚ್ಛೆ ಬಂದಾಗ್ಬಿಟ್ಟಿರ್ತದೆ. ಅದಕ್ಕೆ ಈ ಇಚ್ಛೆಗಳನ್ನೋದು ಮುಗಿದೇ ಇಲ್ಲ, ಆಸೆ ಬಯಕೆಗಳನ್ನೋದು ಮುಗಿದೇ ಇಲ್ಲ. ಆ ಜೀವನ ಸುಮ್ಮನೆ ಹಂಗೆ ಹೋಗಿಬಿಡ್ತದೆ. ಅದೊಂದು ಏನು ದೊಡ್ಡ ಶ್ರೇಷ್ಠ ಸಾಧನೆ ಅಲ್ಲ. ಭಾಳಷ್ಟು ಶ್ರೀಮಂತಿಗೆ ಆಗ್ಬೋದು, ಭಾಳಷ್ಟು ವಿದ್ಯೆಗಳನ್ನು ಪಡಿಬೋದು, ದೊಡ್ಡ ದೊಡ್ಡ ಡಾಕ್ಟ್ರೇಟ್ ಅವು ಯೂನಿವರ್ಸಿಟಿಯಿಂದ ಪದವಿಪಟ್ಟಗಳನ್ನು ಪಡಿಬೋದು, ಜಗತ್ತ ಹೌದೌದು ಅನ್ನಿಸ್ಕೋಬೋದು, ಜಗತ್ತ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಮೆರಿಬೋದು. ಆದರೂ ಸದ್ಯಕ್ಕೆ ನಿನ್ನಲ್ಲಿ ಶಾಂತಿ ಹುಟ್ಟೈತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಅಲ್ಲಿ ವಿರತಿ ಭಾವ ಹುಟ್ಟೋದಿಲ್ಲ. ಪಡೆಯಬೇಕನ್ನೋ ಇಚ್ಛಾ ಅಳಿದೇ ಇಲ್ಲ. ಯಾವಾಗ ನಿಂತಂದರೆ ಸಂಪೂರ್ಣ ಶರಣಾಗತ ನಾವಾಗಿದೆ.
ಸದ್ಗುರುನಾಥ ಇದ್ರೊಳಗೆ ನಂದು ಅನ್ನೋದು ಏನಿಲ್ಲ ಇಲ್ಲ, ಎಲ್ಲ ನೀನು ಕೊಟ್ಟಿದ್ದ, ನೀ ಹೆಂಗಿಡ್ತಿ ಹೆಂಗಿರುತ್ತೆ ನಾ. ಹಿಂಗಾದರೂ ಇಲ್ಲ, ಹಿಂಗಾದರೂ ಇಲ್ಲ, ಚಲೋ ಆದರೂ ಇಲ್ಲ, ಕೆಟ್ಟ ಆದರೂ ಇಲ್ಲ, ಯಾರನ್ನೂ ದ್ವೇಷ ಅನ್ನೋದೇ ಇಲ್ಲ, ಯಾರು ಹೊಣೆಗಾರ ಅಲ್ಲ. ಅಲ್ಲಿ ಇದಕ್ಕೆ ಕರ್ಮದ ಫಲ ಬಂದದ್ದು ಅಷ್ಟೇ. ನಾ ಮಾಡಿದ ಕರ್ಮದ ಫಲ ಬಂದದ್ದು ನನಗಿದು. ಯಾರನ್ನು ದ್ವೇಷಿಸೋದು? ಅದಕ್ಕೆ ಯಾರನ್ನು ದ್ವೇಷಿಸುವ ಅವಶ್ಯಕತೆನೇ ಇಲ್ಲ. ನೀನು ಮಾಡಿದ ಕರ್ಮ ಫಲ ನೀನು ಹುಡ್ಕೊಂಡು ಬಂದಿರ್ತೈತಿ. ಅದಕ್ಕೆ ಈ ಸತ್ಯದ ಅನುಭವ ಆಗ್ಬೇಕಂದ್ರೆ ಜೀವನದಲ್ಲಿ, ಸಂಸಾರಕ್ಕೆ ಜೀವನದಲ್ಲಿ ಏರಿಳಿತಗಳು ಬರ್ತಾ ಇರಬೇಕು, ಕಷ್ಟಗಳು ಬರ್ತಿರಬೇಕು, ಕಾರ್ಪಣ್ಯಗಳು ಬರ್ತಿರಬೇಕು, ದುಃಖಗಳು ಬರ್ತಿರಬೇಕು. ಅಂದಾಗ ಮೋಕ್ಷದ ಭಾವ ಒಳಗೋದು. ಯಾಕೆ? ಅದಕ್ಕೆ ಬುದ್ಧನ ಉದಾಹರಣೆ ಅದಕ್ಕೆ ಕೊಟ್ಟನಿ. ಅವನ ರಾಜ ಇದ್ದರೂ ಸದ್ಯಕ್ಕೆ, ರಾಜನ ಪುತ್ರ ಇದ್ದರೂ ಸದ್ಯಕ್ಕೆ, ಅವನ ತಂದೆ ಅವನಿಗೆ ಯಾವ ದುಃಖದ ವಿಷಯಗಳನ್ನು ತಿಳಿಸ್ಕೊಡ್ಲಿಲ್ಲ. ಯಾಕಂದ್ರೆ ಅವನಲ್ಲಿ ಮೋಕ್ಷತ್ವ ಭಾವ ಹುಟ್ಟಿಗಿಟ್ಟೈತಲ್ಲ, ಮನೆ ಬಿಟ್ಟು ಹೋಗಿದ್ದಾನಲ್ಲ, ಈ ಸಂಸಾರದಿಂದ ವಿಮುಖ ಆಗಿಯೇನಲ್ಲ ಅನ್ನೋ ಭಾವದಿಂದ. ಜನ್ಮದೇವ ಮಾತ್ರ ಪುಣ್ಯದ ಫಲ ಜೋರಿತ್ತು ಒಂದು ಇದ್ರಿಗೆ ಬರತಕ್ಕಂಥ ಈ ಕಷ್ಟ ಕಾರ್ಪಣ್ಯಗಳನ್ನು, ಇತರಿಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳನ್ನು ನೋಡೇ ಮೋಕ್ಷತ್ವ ಭಾವ ಹುಟ್ಟಿಬಿಡ್ತು ಅವಾಗ. ಮೋಕ್ಷತ್ವ ಭಾವ ಅಂದ್ರೆ ಈ ಕಷ್ಟ ಕಾರ್ಪಣ್ಯದಿಂದ ನಾನು ಒಂದು ದಿನ ಬಲಿ ಹಾಕೇನಲ್ಲ, ಅದಕ್ಕೆ ಇದು ಬರೋದಿಲ್ಲ, ಇದನ್ನು ಬಿಡುಗಡೆ ಮಾಡ್ಕೊಳೋದು ಹೆಂಗೆ? ಮೋಕ್ಷತ್ವ ಅಂದ್ರೆ ಏನಪ್ಪ? ಅತ್ಯಂತ ದುಃಖದಿಂದ ನಿವೃತ್ತ ಆಗು. ಈ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು ಬರೋದ ಎಲ್ಲರಿಗೂ ಬರೋದ. ಅತ್ಯಂತ ಶ್ರೀಮಂತಿಗಿದ್ರೂ ಬರ್ತೈತಿ, ಭಾಳ ವಿದ್ಯಾವಂತಿದ್ರೂ ಬರ್ತೈತಿ, ಎಲ್ಲರಿಗೂ ಬರೋದ. ಇದು ನೆನಪಿಡಬೇಕು. ಅದಕ್ಕೆ ಇದು ಬರೋಕ್ಕಿಂತ ಪೂರ್ವದಲ್ಲಿ ಎಚ್ಚೆತ್ತುಕೊಂತಲ್ಲ ನಾವು ಭಾಳ ಪುಣ್ಯವಾನ. ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದು ಮಧ್ಯಮ, ಬಂದರೂ ಎಚ್ಚೆತ್ತುಕೊಳ್ಳೋದು ಅಧಮ. ನಮ್ಮದು ಜೀವನ ಹೆಂಗೆ ಹೇಳುತ್ತಂದ್ರೆ, ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ಬರೋದು ಸಹಜ ರೀ, ಇವು ಸಹಜನೇ ಅಂತೇಳಿ ಮತ್ತೆ ಉದಾಸೀನ ಭಾವ ಹೇಳ್ತೀವಿ. ಎಂದಿನಂತೆ ಇದ ಕರ್ಮ, ಆ ಕರ್ಮಗಳು ಮಾಡಿದ ಫಲನ ಐತೆ. ಅದಕ್ಕೆ ದುಷ್ಕರ್ಮಗಳನ್ನು ಮಾಡಬಾರ್ದು, ನಾನು ಇನ್ನೊಬ್ಬರಿಗೆ ಕೆಟ್ಟ ಬಯಸಬಾರ್ದು, ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡಬಾರ್ದು, ಇನ್ನೊಬ್ಬರ ವಿಷಯಗಳಿಗೆ ಅಪೇಕ್ಷೆ ಮಾಡಬಾರ್ದು ಅನ್ನುವಂಥ ಇಷ್ಟೊಂದು ಮನಸ್ಥಿತಿನೂ ಬರೋದಿಲ್ಲ ಅಧಮಗೆ. ಮಧ್ಯಮ ತಿಳ್ಕೊತಾನ ಸ್ವಲ್ಪ, ನಾ ಮಾಡಿದ್ದ ನನಗೆ ಬಂದೈತಿ, ಇನ್ನೊಂದು ಕಷ್ಟ ಕರ್ಮ ದುಷ್ಕರ್ಮಗಳನ್ನು ಮಾಡಬಾರ್ದು, ಯಾರಿಗೂ ಕೆಟ್ಟ ಬಯಸಬಾರ್ದು, ಯಾರಿಗೂ ಕೆಟ್ಟ ಮಾತಾಡಬಾರ್ದು, ಆದ್ರೆ ನಮ್ಮಿಂದ ಉಪಕಾರ ಮಾಡೋದು, ಇನ್ನೊಬ್ರಿಗೆ ಅಪಕಾರ ಮಾಡೋಂಗಿಲ್ಲ. ಮಧ್ಯಮ ತಿಳ್ಕೊತಾನೆ. ಉತ್ತಮ ಇನ್ನೊಬ್ಬರದು ನೋಡೇ ತಿಳ್ಕೊಂಡ್ಬಿಡ್ತಾನೆ. ಕಷ್ಟ ಕಾರ್ಪಣ್ಯಗಳು ಇನ್ನೂ ಅಲ್ಲಿ ಬಂದಾವು, ವೃದ್ಧಾಪ್ಯ ಅಲ್ಲಿ ಐತಿ, ಬಡತನ ಅಲ್ಲಿ ಐತಿ, ರೋಗಗಳು ಅಲ್ಲಿ ಬಂದಾವು. ಬುದ್ಧ ಇಲ್ಲಿ ವಿಚಾರ ಮಾಡಿಬಿಟ್ಟ, ಇದು ಮುಂದೊಂದು ದಿನ ನನಗೂ ಬರೋದಲ್ಲ. ಎಷ್ಟು ಶ್ರೀಮಂತಿಕೆ ಇದ್ರಿ ಏನು ಮುಪ್ಪು ಆಗೋದಲ್ಲ, ಎಷ್ಟು ಶ್ರೀಮಂತಿಕೆ ಇದ್ರಿ ಏನು ರೋಗ ರುಜಿಗಳು ಬರೋದಲ್ಲ, ಡಾಕ್ಟರ್ ಆದರೆ ಏನು ಸಾವು ಬರೋದಲ್ಲ. ಇದನ್ನು ಮೊದಲು ವಿಚಾರ ಮಾಡ್ತಾನೆ ಉತ್ತಮ. ಎಷ್ಟರನ್ನು ನೋಡಿ ಈ ಸಂಸಾರ ಅನ್ನೋದು ವಿಷಮ ಅಂತ ಆಗ ತಿಳಿದು ಬಿಡ್ತಾನ. ಈ ಸಂಸಾರ ಅನ್ನೋದು ವಿಷಮ ಅನ್ನೋದು ಅನುಭವ ಆಗಕ್ಕಿಂತ ಮೊದಲ ತಿಳಿದು ಬಿಡ್ತಾನೆ. ಅಂದ್ರೆ ಅಲ್ಲಿ ಸೂಕ್ಷ್ಮತ್ವ ಬಂದುಬಿಟ್ಟಿರ್ತದೆ. ಅಲ್ಲಿ ಆ ಸೂಕ್ಷ್ಮ ಭಾವದಿಂದ ಅಂತಃಕರಣ ಜಾಗರ ಆಗಿರ್ತದೆ. ಯಾವಾಗ ನಮ್ಮ ಅಂತಃಕರಣ ಜಾಗರ ಆಗ್ತೈತಿ, ಅವಾಗ ಈ ಸೂಕ್ಷ್ಮ ವಿಚಾರಗಳು ತಿಳಿಯೋಕೆ ಶುರು ಆಗ್ತಾವೆ. ಮಂದಮತಿಗೆ ತಿಳಿದಿಲ್ಲ ಇದೆ, ಏನು ಹೇಳ್ತಾರೆ ಬಿಡ, ಇವತ್ತು ದಿನ ಹೇಳೋದು ಕೇಳೋದು, ಮತ್ತೆ ಎಂದಿನಂತೆ ಕಾಮ, ಕ್ರೋಧ, ಮಕ್ಕಳು, ಹೆಂಡ್ರು, ಸಂಸಾರ, ಅದ ತೊಳಿ, ಅದ ಬಳಿ, ಅದ ಸಂಸಾರ. ಈ ಜೀವನ ಎದಕ್ಕೆ ಬಂದೈತಿ, ಇಷ್ಟ ಮಾಡಿ ಹೋಗಕ್ಕೆ ಬಂದತ್ತಂತ ವಿಚಾರ ಹುಟ್ಟೋದಿಲ್ಲ. ಎಲ್ಲೋ ಒಬ್ರಿಗೆ ಪುಣ್ವಾನರಿಗೆ ಈ ಜೀವನ ಇಷ್ಟಕ್ಕೆ ಬಂದಿಲ್ಲಪ್ಪ. ಇದು ಸಂಸಾರದಾಗ ಎಷ್ಟು ಶ್ರೀಮಂತ ಸಿರಿ ಸಂಪತ್ತು ಗಳಿಸಿದ್ರು ಅಷ್ಟೇ, ಹಿಂದೆ ಗಳಿಸಿಟ್ಟಾರು ಹೋದಾರು ಯಾರು ಹೋದವನು ಮುಂದೆ ಬಂದು ಹಾಳು ಮಾಡಿರ್ತಾನೆ. ನೀ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಭಾಳಷ್ಟು ಕೂಡಿಟ್ಟೆ ಅಂದರೆ ಮುಂದೆ ಬರ್ತಾನೆ, ದುಡಿಲಾರ್ದ ಬರ್ತಾನೆ, ಅಷ್ಟು ಹಾಳು ಮಾಡಿರ್ತಾನೆ. ಅದಕ್ಕೆ ಈ ಸಂಸಾರ ಇದಕ್ಕೆ ಬಂದಿಲ್ಲ. ಈ ವಿಷಯಗಳನ್ನ ಸಂಗ್ರಹ ಮಾಡಿಟ್ಕೊಂಡು ಐಷಾರಾಮಿ ಜೀವನ ಮಾಡಿ, ಮತ್ತೊಂದು ಮಾಡಿ, ಮಂದಿಗೆ ವಿಷಯಗಳನ್ನು ವಂಚಿಸಿ ಅದರದೆಲ್ಲ ಮಂದಿಗೆ ತ್ರಾಸು ಕೊಟ್ಟು ಗಳಿಸ್ಕೊಂಡು ಭೋಗಿಸಿ ಹೋಗಕ್ಕೆ ಬಂದಿಲ್ಲ. ಸ್ವಲ್ಪ ಎಚ್ಚರ ಆಗುತ್ತೆ ವಿಷಯ, ಎಚ್ಚರ ಆಗಿ ಈ ಸಂಸಾರ ಇಷ್ಟಕ್ಕೆ ಸೀಮಿತ ಇರಬಾರ್ದು. ಸಂಸಾರದೊಳಗಿದ್ದೂ ಸತ್ಯವನ್ನು ತಿಳ್ಕೊಳಕ್ಕೆ ಬರ್ತೈತಿ. ಸಂಸಾರ ಯಾಕೆ ಶ್ರೇಷ್ಠ ಆಕತ್ತೆ ಅಂದ್ರೆ ಇದರೊಳಗೆ ಸತ್ಯವನ್ನು ತಿಳ್ಕೊಳಕ್ಕೆ ಬರ್ತೈತಿ. ಈ ಸಂಸಾರ ವಿಷಮ ಅನ್ನೋದು ಯಾವಾಗ ತಿಳಿತೈತಿ? ಸಂಸಾರದಾಗ ಇದ್ದಾಗ ತಿಳಿತೈತಿ. ಹೊರಗೆ ನಿಂತು ನೋಡೋ ತಿಳಿಬೇಕಂದ್ರೆ ಅತ್ಯಂತ ಸೂಕ್ಷ್ಮ ಆಗಿರ್ಬೇಕು ನಾವು. ಬುದ್ಧನಲ್ಲಿ ಬುದ್ಧನು ಸಂಸಾರಸ್ಥನ, ಆದರೂ ಅದನ್ನು ಹಚ್ಕೊಂಡಿದ್ದಿಲ್ಲ.
ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಒಂದು ದುಃಖವನ್ನು ನೋಡಿ ಸಹಿಸಿಕೊಳ್ಳೋಂಥ ಸೂಕ್ಷ್ಮ ಮನಸ್ಥಿತಿ ಆಗಿತ್ತು ಅವನು. ನಾವು ದುಃಖ ಬಂದರೂ ಇದು ಸಂಸಾರ ಹೆಂಗಲ್ಲ ತಿಳ್ಕೊಳ್ತೇವೆ. ಆದರೆ ಉದಾಸೀನ ಭಾವ ತಾಳ, ಇನ್ನೊಬ್ಬರನ್ನು ದ್ವೇಷಿಸಬೇಡ ಅದಕ್ಕೆ. ಆದರೆ ಈ ದುಃಖಕ್ಕೆಲ್ಲ ಪರಿಹಾರ ಒಂದು ಐತಿ ಅನ್ನೋಂಥ ಸತ್ಯದ ಕಡೆ ಚಿಂತನೆ ನಡಿಬೇಕಲ್ಲ, ಅದ ಮೋಕ್ಷತ್ವ ಭಾವ. ಈ ಎಲ್ಲ ದುಃಖಕ್ಕೂ ಒಂದು ಪರಿಹಾರ ಐತಿ. ಪರಿಹಾರ ಇಲ್ಲಣ ಅಂತೇಳಿ ನಾವು ಉದಾಸೀನ ಭಾವ ತಾಳ್ತೇವೆ, ಇದಕ್ಕೇನು ಪರಿಹಾರ ಇಲ್ಲ ಬಿಡ ಅಂತೇಳಿ. ಇದಕ್ಕೆ ಪರಿಹಾರ ಐತಿ, ಅದನ್ನು ಮೋಕ್ಷ ಅಂದ್ರೆ, ಅದನ್ನು ಮುಕ್ತಿ ಅಂದ್ರೆ. ಎಲ್ಲ ದುಃಖಕ್ಕೂ ಪರಿಹಾರ ಐತಿ, ಅದಕ್ಕೆ ಮೋಕ್ಷ ಅಂದ್ರೆ, ಅದಕ್ಕೆ ಮುಕ್ತಿ ಅಂದ್ರೆ. ಮುಕ್ತಿ ಅಂದ್ರೆ ಮತ್ತೊಂದು ಏನಲ್ಲ, ಅತ್ಯಂತ ದುಃಖದಿಂದ ಬಿಡುಗಡೆ ಆಗೋದು. ಎಂದೆಂದೂ ದುಃಖ ಬಂದಿರಬಾರ್ದು. ಸಾ ಕಣಿಸದ ಸವಿಯದ ಅಂತ ಹೇಳ್ಯಾರ. ಮುಕ್ತಿ ಅಂದ್ರೆ ಏನಂತ ಹೇಳ್ಯಾರ? ಅಂಥ ಆನಂದದ ಸ್ಥಿತಿ ಒಳಗೆ ದುಃಖ ಅನ್ನೋದು ಎಳ್ಳು ಕಾಳಷ್ಟು ದುಃಖ ಇಲ್ಲ ಅಲ್ಲಿ. ಸಂಸಾರದೊಳಗೆ ಹೆಂಗೈತಿ? ಎಳ್ಳು ಕಾಳಷ್ಟು ಸುಖ ಇದ್ರೆ ಬೆಟ್ಟದಷ್ಟು ದುಃಖ ಐತಿ. ನಿನ್ನೆ ನಿಜವನ್ನು ತಿಳಿದ ಮೇಲೆ ನಿನಗೆ ಎಳ್ಳು ಕಾಳಷ್ಟು ದುಃಖ ಇಲ್ಲ ಅಲ್ಲಿ. ಎಷ್ಟು ವಿಚಿತ್ರ ಐತಿ ನೋಡಿ. ಆದರೂ ಮನುಷ್ಯ ಈ ಎಳ್ಳು ಕಾಳಷ್ಟು ಸುಖಕ್ಕಾಗಿ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾನೆ. ಅಲ್ಲಿ ದುಃಖ ಅನ್ನೋದೇ ಇಲ್ಲ, ಅದರ ಕಡೆ ಲಕ್ಷ್ಯ ಇಲ್ಲ. ಮೋಕ್ಷತ್ವ ಭಾವ ಅಂದ್ರೆ ಅದ. ಎಲ್ಲಿ ಎಂದೆಂದು ದುಃಖ ಬರಲಾರಂಥ ಸ್ಥಿತಿಯನ್ನು ಪಡೀಬೇಕು ಅನ್ನುವಂಥ ಇಚ್ಛಾವದಾಯಕತ್ತಲ್ಲ, ಅದ ಮೋಕ್ಷತ್ವ ಭಾವ. ಆ ಮೋಕ್ಷತ್ವ ಭಾವ ಯಾರಿಗೆ ಆಕತಿ? ಅವರ ಜೀವನ ಸಾರ್ಥಕ. ಮನುಷ್ಯ ಜನ್ಮದಾಗ ಅಂಥ ಮೋಕ್ಷತ್ವ ಭಾವ ಎಷ್ಟು ಬೇಗ ಆಗ್ತೈತೆ ಅಷ್ಟು ಬೇಗ ಉದಯ ಆಗುತ್ತೆ. ಶರೀರ ಗಟ್ಟಿದ್ದಾಗ, ವಿಚಾರ ಮಾಡೋ ಶಕ್ತಿ ಇದ್ದಾಗ, ಸಿರಿ ಸಂಪತ್ತಿದ್ದಾಗ ಈ ವಿಚಾರಗಳು ಒಳಗೆ ಹುಟ್ಟಬೇಕು. ಕಷ್ಟ ಕಾರ್ಪಣ್ಯಗಳಲ್ಲಿ ಹುಟ್ಟುವುದಲ್ಲ. ಅವು ವೈರಾಗ್ಯ ಹೇಳ್ತಾರಲ್ಲ, ಅಂಥ ವೈರಾಗ್ಯ ಆ ಕ್ಷಣ ಬರ್ತೈತಿ ಮತ್ತೆ ಹೋಗ್ತೈತಿ. ಅದಕ್ಕೆ ನಾವು ವೈರಾಗ್ಯ ಯಾವಾಗಲೂ ಬರಬೇಕು. ಅದು ಗಟ್ಟಿ ಆಗ ಅಂಥ ಗಟ್ಟಿ ಆದಂಥ ವೈರಾಗ್ಯವನ್ನು ನಾವು ಹಿಡಿಬೇಕು. ಅದಕ್ಕೆ ಅಂಥ ಮೋಕ್ಷತ್ವ ಭಾವ ಬರಬೇಕಂದ್ರೆ ನಿಜವಾದ ವೈರಾಗ್ಯ ಬರಬೇಕು. ಅಂದಾಜು ಸಾಧ್ಯ. ಸಕಲ